ನೀವು ನೋಡ್ತಾ ಇದ್ದೀರಾ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಏಪ್ರಿಲ್ 13ರಂದು ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವ. ಧರ್ಮ ವಿವಾದದ ಮಧ್ಯೆ ಕುರಾನ್ ಪಠಣೆಯ ಸಮಸ್ಯೆ. ವಿಜೃಂಭಣೆಯ ಶ್ರೀ ಚೆನ್ನಕೇಶವ ಜಾತ್ರಾ ಮಹೋತ್ಸವಕ್ಕೆ ಹಲವು ವಿಘ್ನಗಳು. ಹಾಸನದ ಟಿಪ್ಪು ನಗರದಲ್ಲಿ ಅಕ್ರಮ ಗೋಮಾಂಸ ಮಾರಾಟ. ಅಂಗಡಿ ಮೇಲೆ ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸರ ದಾಳಿ. ಗೋವುಗಳ ರಕ್ಷಣೆ ಮಾಡಿ ಗೋಶಾಲೆಗೆ ರವಾನೆ. ಹೇಮಗಂಗೋತ್ರಿ ಕ್ಯಾಂಪಸ್ ಆವರಣದ ಪಕ್ಕದಲ್ಲಿ ಲಾರಿ ಟ್ರಕ್ ಟರ್ಮಿನಲ್ ನಿರ್ಮಾಣ. ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ. ಸ್ಥಳಾಂತರಕ್ಕೆ ವಿದ್ಯಾರ್ಥಿಗಳು ಮತ್ತು ಕೆಂಚಟಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ. ಹೇಮಗಂಗೋತ್ರಿ ಕ್ಯಾಂಪಸ್ ಆವರಣದ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಲಾರಿ ಟ್ರಕ್ ಟರ್ಮಿನಲ್ ಅನ್ನು ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಕೆಂಚಟಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಹಾಸನ ಹೇಮಗಂಗೋತ್ರಿ ಸ್ನಾತಕೋತ್ತರ ಕ್ಯಾಂಪಸ್ ಆವರಣದ ಪಕ್ಕದಲ್ಲಿ ಲಾರಿ ಟ್ರಕ್ ಟರ್ಮಿನಲ್ ನಿರ್ಮಾಣವಾಗುತ್ತಿದ್ದು, ಇದರಿಂದ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಉಂಟಾಗುತ್ತಿದೆ. ವಿಶ್ವವಿದ್ಯಾನಿಲಯದಲ್ಲಿ 380ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಅದರಲ್ಲಿ 75% ಮಹಿಳಾ ವಿದ್ಯಾರ್ಥಿಗಳೇ ಓದುತ್ತಿದ್ದಾರೆ. ಕ್ಯಾಂಪಸ್ ಆವರಣಕ್ಕೆ ಹೊಂದಿಕೊಂಡಂತೆ ಟ್ರಕ್ ಟರ್ಮಿನಲ್ ನಿರ್ಮಿಸಲು ಆದೇಶ ನೀಡಿರುವುದರಿಂದ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿದ್ದು, ಬೋರ್ವೆಲ್ ಹಾಕಿಸುತ್ತಿರುವುದು, ಜೆಸಿಬಿ ಕೆಲಸ ಮಾಡುತ್ತಿರುವುದು, ಈಗಾಗಲೇ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದರು. ಮುಂದೆ ಟ್ರಕ್ ಟರ್ಮಿನಲ್ ನಿರ್ಮಾಣವಾದಲ್ಲಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಉಂಟಾಗಿ ಶೈಕ್ಷಣಿಕ ಪರಿಸರವು ಹಾಳಾಗುತ್ತದೆ. ಟ್ರಕ್ ಟರ್ಮಿನಲ್ ನಿರ್ಮಾಣದಿಂದ ವಿದ್ಯಾರ್ಥಿಗಳ ಆರೋಗ್ಯ ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಗಂಭೀರ ಸಮಸ್ಯೆ ಎದುರಾಗಬಹುದೆಂಬ ಆತಂಕ ಸೃಷ್ಟಿಯಾಗಿದೆ ಎಂದು ದೂರಿದರು. ಎಐಡಿಎಸ್ಒ ಸಹ ಸಂಚಾಲಕಿ ಚೈತ್ರ, ಕೆಂಚಟಹಳ್ಳಿ ಗ್ರಾಮಸ್ಥರಾದ ಸುಶೀಲ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಎಂ ತಿರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸನ್ಮಾನ್ಯ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ನೆಚ್ಚಿನ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಬೇಸಿಗೆ ಶಿಬಿರವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಅವರ ಸ್ನೇಹಿತರು ಮತ್ತು ಬಂಧು ಬಾಂಧವ ವಿದ್ಯಾರ್ಥಿಗಳಿಗೂ ಕೂಡ ನಾವು ಇದನ್ನು ಆಯೋಜಿಸಿದ್ದೇವೆ. ಇದು ಈ ವರ್ಷಕ್ಕೆ 1 ವಾರ ನಡೆಯುತ್ತೆ. 1 ವಾರ ಇದು 11ನೇ ತಾರೀಕಿಂದ 17ನೇ ತಾರೀಕುವರೆಗೂ ನಡೆಯುತ್ತೆ. ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಸಮಯ ನಡೆಸಲಿಕ್ಕೆ ನಾನು ಏನು ವ್ಯವಸ್ಥೆ ಬೇಕು ಅದನ್ನು ಮಾಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಮಯದಲ್ಲಿ ಕೊಡಲ್ಲ. ಅಡುಗೆ ಅವ್ರಿಗೆ ಕೊಡೋದು ಕೇವಲ ಬರೀ 2600 ಕೊಡ್ತಾರೆ. ಈಗ ಮೊನ್ನೆ 4ನೇ ತಾರೀಕು ಬಜೆಟಲ್ಲಿ ನಿಮ್ಗೆ ಏನೋ ಮಾಡ್ತೀವಿ, ಬೆನಿಫಿಟ್ ಇದೆ ಅಂತೆಲ್ಲ ಹೇಳ್ಬಿಟ್ಟು 5000 6000 ಸಂಬಳ ಕೊಡ್ರಿ ಅಂತ ನಾವು ಕೇಳಿದ್ರೆ, ಮುಖ್ಯ ಅಡುಗೆಯರಿಗೆ, ಸಹಾಯಕ ಅಡುಗೆಯರಿಗೆ ಅಂತ ಹೇಳಿದ್ರೆ ಅವರು 1000 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಅಷ್ಟೇ ಇರೋದು, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಸುರೇಶ್ ಕುಮಾರ್ ಸಚಿವರು. ಹಾಗಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಪಿಂಚಣಿ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಒಪ್ಕೊಂಡು ನಿಮಗೆ ಮೀಟಿಂಗ್ ಕರಿತೀವಿ ಅಂದರು. ಯಾವ ಮೀಟಿಂಗು ಕರೀಲಿಲ್ಲ, ಪಿಂಚಣಿ ವ್ಯವಸ್ಥೆನೂ ಮಾಡಿಲ್ಲ. ಜೊತೆಗೆ ಒಪ್ಕೊಂಡಿದ್ದ ಕೆಲಸನೂ ಮಾಡ್ದಲೆ 60 ವರ್ಷ ಆದವ್ರನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. 60 ವರ್ಷ ಆದವ್ರನ್ನ ಮನೆ ಕಳಿಸಿದ್ರೆ ನಮ್ಮ ಇಡೀ ಜಿಲ್ಲೆನಲ್ಲಿ 12 ನಮ್ಮ ಇದರಲ್ಲೇ ಕರ್ನಾಟಕದಲ್ಲೇ 12,000 ಜನ ಮನೆಗೆ ಹೋಗ್ತಾರೆ. ಬಿಸಿ ಊಟ ಅಡುಗೆ ಅವರು 12,000 ಜನ ಮನೆಗೆ ಹೋದರೆ ಅವರು ನೋಡ್ಕೊಳ್ಳೋದು, ಅವ್ರು 60 ವರ್ಷ ಆಗಿದೆ ಅಂತ ಬೇರೆ ಕೆಲಸಕ್ಕೂ ಸೇರ್ಕೊಳ್ಳೋಕ್ಕಾಗಲ್ಲ ಈಗ ಅವ್ರಿಗೆ. ಮತ್ತು ಸಂಬಳನೂ ಕಡಿಮೆ. ಸಂಬಳನೇನು ಬೆನಿಫಿಟ್ಟು ಅಂತೇಳಿ ಅವ್ರಿಗೆ PF ಇಲ್ಲ, ಏನೂ ಇಲ್ಲ. ಜೊತೆ ಖಾಲಿ ಕೈಯಲ್ಲಿ ಮನೇಲಿ ಹೋದ್ರೆ ಅವ್ರು ಏನು ಮಾಡಬೇಕು, ಅವ್ರು ಊಟ ಮಾಡೋಕ್ಕೆ ಏನು ಮಾಡಬೇಕು, ಮತ್ತು ಅವ್ರಿಗೆ ಏನಾರ ಒಂದು ಸಮಸ್ಯೆ ಅಂದ್ರೂ 1 ರೂಪಾಯಿ ದುಡ್ಡು ಇರೋದಿಲ್ಲ. ಅದಕ್ಕೋಸ್ಕರ ನಾವು ಅಡುಗೆಯವ್ರಿಗೆ ನಮಗೆ ಇವಾಗ 1 ಲಕ್ಷ ಇಡೀ ಗಂಟು ಅಂತ ಕೊಡಬೇಕು. 60 ವರ್ಷ ಆದವ್ರನ್ನ ತೆಗಿಬೇಕು, ರೂಲ್ಸು ತೆಗಿತಾ ಇದ್ದಾರೆ. ಅವ್ರಿಗೆ 1 ಲಕ್ಷ ಇಡೀ ಗಂಟು ಅಂತ ಕೊಟ್ಟು ಅವ್ರನ್ನ ತೆಗಿಬೇಕು, ಇಲ್ಲ ಅಂದರೆ ತೆಗಿಬಾರ್ದು. ರೂಲ್ಸ್ ಬೇಕಾದ್ರೆ ಅವ್ರಿಗೆ ಕೆಲಸ. Hello parents, myself I'm HM of the LVGS Jnana Gurukula International School. We are organizing the summer camp for the first time in our campus. It is for 1 week duration starting from today up to 17th, and I request all the parents to send their children to this summer camp. And we are organizing that is professional from all ways of life are coming and teaching you different skills like clay modeling and other artistical skills are imparted to the students. I request all the parents to send their children to the camp and enjoy this. Thank you. Children to this summer camp, and we are organizing that is professional from all ways of life are coming and teaching you different skills like clay modeling and other artistical skills are imparted to the students. I request all the parents to send their children to the camp and enjoy this. Thank you. ಬಂದಾಗ ಕಾಂಪಿಟೇಟಿವ್ ರಿಸಲ್ಟ್ಸ್ ಯಾವಾಗ CET ಮತ್ತು NEET ಬಂದಾಗ ಕಾಂಪಿಟೇಟಿವ್ ರಿಸಲ್ಟ್ಸಲ್ಲಿ ಹಾಸನ ಯಾವಾಗಲೂ ಹಿಂದೆನೇ.
ಸೊ ಅದಕ್ಕೋಸ್ಕರ ನಮ್ಮ ಜ್ಞಾನಗುರುಕುಲ PU ಕಾಲೇಜಲ್ಲಿ ಸೊ ಬೋರ್ಡ್ ಮತ್ತು CET ನೀಟ್ ಆಗ್ಬೋದು ಏಪ್ರಿಲ್ 13ರಂದು ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವ ಜರುಗಲಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಚೆನ್ನಕೇಶವ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿರಲಿಲ್ಲ. ಆದ್ದರಿಂದ ಈ ಬಾರಿಯ ರಥೋತ್ಸವ ವಿಶೇಷವೆನಿಸಿದೆ. ಅದರೊಂದಿಗೆ ದೇವಾಲಯದ ಆವರಣದಲ್ಲಿ ಅಂಗಡಿಗಳನ್ನು ಮುಸ್ಲಿಂ ಸಮುದಾಯದವರು ಹಾಕಬಾರದು ಎಂಬ ವಿವಾದದ ಹಿನ್ನೆಲೆಯಲ್ಲಿ ಕೆಲವರಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಆದರೆ ವಿವಾದ ಉಂಟಾಗಬಹುದು ಎಂದು ದೇಗುಲದ ಎದುರು ಅಂಗಡಿ ಹಾಕಲು ಮುಸ್ಲಿಮರು ಬಂದಿಲ್ಲ. ಇದುವರೆಗೂ ದೇವಾಲಯದ ಮುಂದೆ ಸುಮಾರು 70 ಅಂಗಡಿಗಳನ್ನು ಹಾಕಲಾಗಿದೆ. ಎಕ್ಸಿಬಿಷನ್ನಲ್ಲೂ ವಿವಿಧ ಆಟಿಕೆ ಅಂಗಡಿಗಳನ್ನು ಹಾಕಲು ಮುಸ್ಲಿಮರು ಆಸಕ್ತಿ ವಹಿಸಿಲ್ಲ. ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯದ ಮುಂಭಾಗ ಅಂಗಡಿಗಳನ್ನು ಮುಸ್ಲಿಮರು ತೆರೆಯುತ್ತಿದ್ದರು. ದೇವಾಲಯದ ಮುಂದೆ ಅಂಗಡಿಗಳನ್ನು ಹಾಕಲು 1,20,000ಕ್ಕೆ 3 ದಿನಕ್ಕೆ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಗಿರೀಶ್ ಸಿದ್ದೇಶ್ ರವರ ಪ್ರಕಾರ ಇಂಥವರಿಗೆ ಅಂಗಡಿಗಳನ್ನು ನೀಡಬಾರದು ಎಂದು ದೇಗುಲ ಆಡಳಿತ ಮಂಡಳಿಯಾಗಲಿ ಜಿಲ್ಲಾಡಳಿತವಾಗಲಿ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ಬಂದವರಿಗೆಲ್ಲ ಅಂಗಡಿಗಳನ್ನು ನೀಡಲಾಗಿದೆ ಎಂದಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ KS ಲಿಂಗೇಶ್ ಮಾತನಾಡಿ, ಮುಸ್ಲಿಮರು ಅಂಗಡಿ ಹಾಕಲು ಬಂದರೆ ವಿವಾದವಾಗದಂತೆ ದೇವಾಲಯದಿಂದ 100 ಅಡಿ ದೂರದಲ್ಲಿ ಜಾಗ ನೀಡುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಮತ್ತು ಸಿದ್ದೇಶ್ ಅವರ ನಮ್ಮ ಪಾರ್ಟ್ನರು ಅವರ ಹೆಸರಿಗೆ ಬೆಟ್ಟಿಂಗ್ ನಿಂತಿದೆ. ಪುರಸಭೆಯಿಂದ 1,23,500 ರೂಪಾಯಿಗೆ ನಿಂತಿದೆ ಸರ್. 1,02,000 ರೂಪಾಯಿ ಕೂಗಿರೋದು ಬೆಟ್ ಅಮೌಂಟು, 20,000 ರೂಪಾಯಿ, 18,000 ರೂಪಾಯಿ ಇದು ಅಂಥದ್ದು GST, 1,22,000 ರೂಪಾಯಿಗೆ ಬೆಟ್ಟಿಂಗ್ ನಿಂತಿದೆ ಸರ್. ಇದು 12 ದಿನದ ಪ್ರೋಸೆಸ್ ಸರ್. 12 ದಿನದ್ದು ಇದು 3 ದಿನದ್ದು 3 ಜಾತ್ರೆ ಈಗ ಸ್ಟಾರ್ಟ್ ಆಗುತ್ತಲ್ಲ, ಗರುಡೋತ್ಸವದಿಂದ ದೊಡ್ಡ ತೇರವರೆಗೂ ಲೆಕ್ಕ ಸರ್ ಅಷ್ಟೇ. ಆಮೇಲೆ ಮತ್ತೆ ಡೈಲಿ ವಹಿವಾಟುದಾರರಿಗೆ ಹೋಗುತ್ತೆ. ಅದು 3 ದಿನದ್ದು ಪ್ರೋಸೆಸ್ಸು ಸರ್. ಇದು ಅಂಗಡಿಯವರು ಬಂದಿದ್ದಾರೆ ಸರ್, ಒಂದು 50ರಿಂದ 60 ಜನ ಬಂದಿದ್ದಾರೆ ನಮಗೆ ಅಂಗಡಿ ಕೊಡಿ ಅಂತ. ನಾವು ಆದಷ್ಟು ಅಳತೆ ಮಾಡಿಬಿಟ್ಟು ಯಾವುದೋ ಒಂದು ಜಗಳ ಏನೂ ಆಗ್ದಂಗೆ ಅಳತೆ ಮಾಡಿಬಿಟ್ಟು ಆಗ ಅಂಗಡಿಗಳನ್ನು ಕೊಟ್ಟಿದ್ದೀವಿ ಸರ್ ಜನಕ್ಕೆ. ಎಲ್ಲ ಯಾರಿಗೂ ಹೊರಗಡೆಯಿಂದ ಈ ಸತಿ ಸಕ್ಕ ಜನ ಬರ್ತಾಯಿದ್ದಾರೆ. 2 ವರ್ಷದಿಂದ ಕೋವಿಡಿಂದ ಜಾತ್ರೆ ಮಹೋತ್ಸವ ನಿಂತು ಹೋಗಿರೋದ್ರಿಂದ ಈ ವರ್ಷ ನಡೀತಾ ಇರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ ಸರ್. 50 ಅಂಗಡಿ ಬಿದ್ದಿದ್ದು ಸರ್. ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. 2 ವರ್ಷದಿಂದ ಇಲ್ಲಿದ್ದ ಕಾರಣ ಈ ವರ್ಷ ಸ್ವಲ್ಪ ಜಾಸ್ತಿ ಅಂಗಡಿಯವರೆಲ್ಲ ಬರ್ತಾಯಿದ್ದಾರೆ ಸರ್. ಇನ್ನೂ ಲೆಕ್ಕ ಮಾಡಿಲ್ಲ ಎಷ್ಟು ಅಂಗಡಿ ಆಗಿದೆ ಅಂತ. ಎಲ್ಲರಿಗೂ ಜಾಗ ಅನ್ಸೋಂಥ ಜಾಗ ಕೊಡ್ತಾ ಇದ್ದೀವಿ ಸರ್. ಸರ್ ಮುಸ್ಲಿಮ್ ಸರ್ ನಮ್ಮ ಹತ್ರ ಇನ್ನೂ ಯಾರು ಗಣನೆಗೆ ಬಂದಿಲ್ಲ. ಯಾರು ನಮಗೆ ಅಂಗಡಿ ಕೊಡಿ ಅಂತ ಅವರಾಗೆ ಬಂದಿಲ್ಲ. ಬಂದರೆ MLA ಹೇಳಿರೋ ಪ್ರಕಾರ 100 ಅಡಿಯಿಂದ ಹೊರಗಡೆ ನೀವು ಕೊಡಿ, ನಮ್ಮ ಬೇರೆಯವರಲ್ಲೇನು ಆ ಥರ ಇಲ್ಲ, ನೀವು ಅದು ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ನಮಗೆ 100 ಅಡಿಯಿಂದ ಹೊರಗಡೆ ಕೊಡಿ ಅಂತ MLA ಅವರು ಹೇಳಿದ್ದಾರೆ ಸರ್. ಇಲ್ಲ, ಯಾರು ಬಂದಿಲ್ಲ ಸರ್. ಇದುವರೆಗೂ ಯಾರು ಬಂದು ನಮ್ಮನ್ನ ಕೇಳಿಲ್ಲ ನಮಗೆ ಅಂಗಡಿ ಕೊಡಿ ಅಂತ. ಅವರೇ ಬಂದಿಲ್ಲ ಸರ್. ಪ್ರತಿ ಸತಿ ಬರೋರು, ಈ ಸತಿ ಬಂದಿಲ್ಲ ಸರ್. ಅಲ್ಲ, 100 ಅಡಿಯಿಂದ ಹೊರಗಡೆ MLA ಹೇಳಿದ್ದಾರೆ ಸರ್, ಅದರಿಂದ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾವು ಇದುವರೆಗೂ ಕೊಟ್ಟಿಲ್ಲ. ನಾಳೆ ಏನಾರು ಬಂದು ಯಾರು ಕೊಡಿ ಅಂದರೆ MLA ಮಾಡಿರೋ ಪ್ರಕಾರ ನಾವು ಕೊಡಲೇಬೇಕಾಗುತ್ತಲ್ಲ ಸರ್. ಏಪ್ರಿಲ್ 2ರಿಂದ ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ಏಪ್ರಿಲ್ 13ರಂದು ಗಳಿಗೆ ತೇರು ಜರುಗಲಿದೆ. ತೇರು ಎಳೆಯುವ ಮುನ್ನ ಮುಸ್ಲಿಮರು ಕುರಾನ್ ಪಠಣ ಮಾಡ್ತಾರೆ. ಮುಸ್ಲಿಮರು ಕುರಾನ್ ಪಠಣ ಮಾಡಬೇಕೋ ಬೇಡವೋ ಎಂಬ ಬಗ್ಗೆ ಮುಜರಾಯಿ ಆಯುಕ್ತರಿಗೆ ಗಮನಕ್ಕೆ ತಂದಿದ್ದು ಅವರು ಏನು ನಿರ್ದೇಶನ ನೀಡುವರೋ ಅದರಂತೆ ನಡೆಯುತ್ತೇವೆ ಎಂದು ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿ ತಿಳಿಸಿದ್ದಾರೆ. ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿ ವಿದ್ಯುಲ್ಲತಾ ಮಾತನಾಡಿ, ಗಳಿಗೆ ತೇರಿನ ದಿನ ಕುರಾನ್ ಪಠಣೆ ಮಾಡುವ ವಿಚಾರ ನಮ್ಮ ಮ್ಯಾನ್ಯುಯಲ್ನಲ್ಲೇ ಇದೆ. ಆದರೆ ಈ ಬಾರಿ ಚಿಕ್ಕ ತೇರಿಗೆ ಮುನ್ನ ಕುರಾನ್ ಪಠಣ ಮಾಡಬೇಕೆ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಗಳಿಗೆ ತೇರಿನ ದಿನ ಕುರಾನ್ ಪಠಣೆ ನಡೆಯುವುದರ ಬಗ್ಗೆ ಆಯುಕ್ತರಾದ ರೋಹಿಣಿ ಸಿಂಧೂರಿಯವರ ಗಮನಕ್ಕೆ ತರಲಾಗಿದ್ದು ಅವರ ನಿರ್ದೇಶನದ ನಿರೀಕ್ಷೆಯಲ್ಲಿದ್ದೇವೆ. ಇಂದು ಈ ಬಗ್ಗೆ ನಿರ್ದೇಶನ ಬರುವ ನಿರೀಕ್ಷೆಯಲ್ಲಿದ್ದು ನಿರ್ದೇಶನ ಬಂದ ನಂತರ ಅದರಂತೆ ನಡೆಯುತ್ತೇವೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಪ್ರಧಾನ ಅರ್ಚಕ ಕೃಷ್ಣಸ್ವಾಮಿ ಭಟ್ಟರು ಮಾತನಾಡಿ, ಗಳಿಗೆ ತೇರು ಎಳೆಯುವ ಮುನ್ನ ಮುಸ್ಲಿಮರು ಕುರಾನ್ ಪಠಣ ಮಾಡ್ತಾರೆ. ಆ ನಂತರವೇ ಗಳಿಗೆ ತೇರನ್ನ ಎಳೆಯಲಾಗುತ್ತದೆ. ಇದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದರು. 2022ನೇ ಸಾಲಿನ ರಥೋತ್ಸವ ಕಾರ್ಯಕ್ರಮಗಳು ದಿನಾಂಕ 5ರಿಂದ ಪ್ರಾರಂಭ ಆಗಿದೆ. 5ರಿಂದ ಪ್ರಾರಂಭ ಆಗಿ 18ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಅದರ ಮಧ್ಯೆ 13 ಮತ್ತು 14 2 ರಥೋತ್ಸವಗಳಿರುತ್ತೆ. 13ನೇ ತಾರೀಕು ಗಡಿಗೆ ರಥೋತ್ಸವ, 14ನೇ ತಾರೀಕು ನಾಡ ರಥೋತ್ಸವ ಜರುಗುತ್ತೆ. ನಾಳೆ ಗಳಿಗೆ ತೇರಿದೆ. ಆ ಒಂದು ಧಾರ್ಮಿಕ ಆಚರಣೆಗಳೆಲ್ಲ ಏನು ನಡೆಯುತ್ತೆ ಅನ್ನೋದು ನಮ್ಮ ಪ್ರಧಾನ ಅರ್ಚಕರು ತಿಳಿಸ್ತಾರೆ. ಈ ಬರುವಂತಹ ಭಕ್ತಾದಿಗಳಿಗೆ ಮುಂಜಾಗ್ರತಾ ಕ್ರಮಕ್ಕಾಗಿ ಪೊಲೀಸ್ ಬಂದೋಬಸ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ SP ಸಾಹೇಬರು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಇಲಾಖೆಯಿಂದ ಒಂದು ಶಿಬಿರನ ಏರ್ಪಡಿಸಿದ್ದಾರೆ. ಪುರಸಭೆಯಿಂದ ನೀರಿನ ವ್ಯವಸ್ಥೆ ಹಾಕುವುದು, ಶೌಚಾಲಯದ ವ್ಯವಸ್ಥೆ ಅದು ದೇವಸ್ಥಾನದ ಜೊತೆಯಿಂದಲೂ ಮಾಡಿದ್ದೀವಿ.
ಅದನ್ನು ಅವರು ನಮಗೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪ್ರಸಾದ ವಿತರಣೆ ಇರುತ್ತೆ. ಬಂದಂಥ ಭಕ್ತಾದಿಗಳಿಗೆ 2 ದಿನವೂ ಕೂಡ ಪ್ರಸಾದ ವಿತರಣೆ ಇರುತ್ತೆ. ಎಷ್ಟು ಜನ ಬರ್ತಾರೋ ಅಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಇರುತ್ತೆ. ಮತ್ತು ಮುಡಿ ತೆಗೆಯೋದಕ್ಕೂ ಕೂಡ ಎಲ್ಲ ಅಲ್ಲಿ ಕಲ್ಯಾಣಿ ಹತ್ರ ಇದಾಗುತ್ತೆ. ಪ್ರಸಾದ ಮಾಡ್ಕೊಳ್ಳೋದು ಕೂಡ ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ಸ್ನಾನದ ವ್ಯವಸ್ಥೆ ಆಗ್ಬೋದು. ಪ್ರತಿಯೊಂದು ಕೂಡ ದೇವಸ್ಥಾನದ ವತಿಯಿಂದ ಎಲ್ಲನೂ ಕ್ರಮ ತಗೊಂಡಿದ್ದೀವಿ. ಅಡ್ಡೆಗಾರರು ಮುಂದಿನ ವರ್ಷದಿಂದ ನಾವು ಅಡ್ಡೆ ಮುಟ್ಟುವುದಿಲ್ಲ ಎಂದಿದ್ದಾರೆ. ನಮಗೆ ಸಂಬಳ ಕೊಡಲ್ಲ, ಗೌರವಧನ ಕೊಡ್ತಾರೆ. ಕಮಿಟಿಗೆ ನಮ್ಮ ಸಂಘದ ಒಬ್ಬರನ್ನ ನೇಮಕ ಮಾಡಿಕೊಳ್ಳುತ್ತಿದ್ರು. ಈ ಬಾರಿ ಕೈಬಿಡಲಾಗಿದೆ. ಸಂಜೆಯೊಳಗೆ ಇದರ ಬಗ್ಗೆ ಆದೇಶ ಬರಲಿದ್ದು, ಕಮಿಟಿಗೆ ಒಬ್ಬರನ್ನ ಆಯ್ಕೆ ಮಾಡದಿದ್ದಲ್ಲಿ ಮುಂದಿನ ವರ್ಷದಿಂದ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ ಎಂದು ಅಡ್ಡೆಗಾರರ ಸಂಘದ ಕಾರ್ಯದರ್ಶಿ ಶೈಲೇಶ್ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಅಡ್ಡಿ ಅಡಚಣೆಗಳು ಇಲ್ಲದೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಶ್ರೀ ಚೆನ್ನಕೇಶವ ಜಾತ್ರಾ ಮಹೋತ್ಸವ ಜರುಗುತ್ತಿತ್ತು. ಈ ಬಾರಿ ಶುರುವಾದ ಜಾತ್ರಾ ಮಹೋತ್ಸವಕ್ಕೆ ಹಲವು ವಿಘ್ನಗಳು ಎದುರಾಗಿದ್ದು, ಇವುಗಳು ನಿವಾರಣೆಯಾಗಿ ರಥೋತ್ಸವ ಯಶಸ್ವಿಯಾಗಿ ಜರುಗುವುದೇ ಎಂದು ಕಾದು ನೋಡಬೇಕಿದೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ ಭುಜಮುಚ್ಚತೆ ವೇದಶಾಸ್ತ್ರಾತ್ ಪರನ್ನಾಸ್ತಿ ನ ದೈವಂ ಕೇಶವಾರ್ಪಣಂ. ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಈಗಾಗಲೇ ಪಾಂಚರಾತ್ರಾಂಗ ರೀತಿಯಾಗಿ ಎಲ್ಲ ಬ್ರಹ್ಮರಥೋತ್ಸವಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ವಿಧಿವಿಧಾನಗಳು ಈಗಾಗಲೇ ಜರುಗ್ತಾ ಇದೆ. ನಾಳೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಈ ಸಂಜೆ ಕಲಶಗಳನ್ನು ರಥಕ್ಕೆ ಆರೋಹಣ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಕಲಶ ಪ್ರತಿಷ್ಠಾಪನೆ ಆಗಿ ಈ ಸಂಜೆ ಕಲಶ ಪ್ರತಿಷ್ಠಾಪನೆ ಆಗ್ತದೆ. ನಾಳೆ ಬೆಳಗ್ಗೆ ಪಂಚಪಂಚ ಉಷಕಾಲದಲ್ಲೇ 4:15 ಗಂಟೆಗೆ ದೇವರಿಗೆ ಸಂಪೂರ್ಣವಾಗಿ ಅಲಂಕಾರ, ಮಂಗಳಾರತಿ, ಮಹಾನೈವೇದ್ಯವಾಗಿ ನಂತರ ಯಾಗಶಾಲಾ ಕಾರ್ಯಕ್ರಮಗಳಲ್ಲಿ ಯಜ್ಞಾದಿಗಳೆಲ್ಲ ನಡೆದು ರಥಕ್ಕೆ ಸಂಬಂಧಪಟ್ಟಂತಹ ಪ್ರೋಕ್ಷಣೆಗಳು, ರಥ ನಿರೀಕ್ಷಣೆ, ರಥಬಲಿ ಈ ಕಾರ್ಯಕ್ರಮಗಳೆಲ್ಲ ಪೂರ್ವಭಾವಿಯಾಗಿ ನಾಳೆ ಬೆಳಗ್ಗಿನಿಂದಲೇ ಪ್ರಾರಂಭ ಆಗ್ತದೆ. 10:15 ಗಂಟೆಗೆ ಗಳಿಗೆ ತೇರು ಅಂತೇಳಿ ಅದನ್ನು ನಾವು ಶುಭ ನವಾಂಶ ಲಗ್ನದಲ್ಲಿ ರಥಾರೋಹಣ ಕಾರ್ಯಕ್ರಮ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ 9 ಗಂಟೆಗೆ ನಮ್ಮ ಶ್ರೀಯವರು ನವರಂಗದಲ್ಲಿ ಯಾತ್ರಾದಾನ ಕಾರ್ಯಕ್ರಮ ಜರುಗಿ ಅಲ್ಲಿಂದ ಕೃಷ್ಣಗಂಧೋತ್ಸವ ಜರುಗಿ ಅನಂತರ ಚತುರ್ವೇದಿ ಮತ್ತು 8 ಬೀದಿಗಳೊಂದು ಶ್ರೀಯವರ ಉತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿ ರಥದ ಅಡಿಯಲ್ಲಿ ಬಂದು ಅಲ್ಲಿ ನೆಲೆಸಿ ಅಲ್ಲಿ ಕೇಸರಿ ಮಂಟಪಡಿ ಸೇವೆ ಅಂಥೇಳಿ ಒಂದು ಮಂಟಪಡಿ ಸೇವೆ ಇದೆ. ಆ ಸೇವೆ ಆದ ನಂತರ 10:15 ಗಂಟೆಗೆ ರಥಾರೋಹಣಕ್ಕೆ ಸ್ವಾಮಿಯವರು ದಯಮಾಡ್ತಾರೆ. ತಕ್ಷಣ ಅಲ್ಲಿ ಕೆಲವು ವಿಧಿವಿಧಾನಗಳಿದೆ. ಅದಾದ ನಂತರ ಸ್ವಾಮಿಯವರಿಗೆ ಮಂಗಳಾರತಿ ಆಗಿ ಅನಂತರ ರಥ ಚಾಲನೆಗೊಳ್ತದೆ. ಇದು ಮೊದಲನೇ ದಿವಸದ ಕಾರ್ಯಕ್ರಮ. ನಮ್ಮಲ್ಲಿ 2 ದಿವಸ ರಥೋತ್ಸವ ನಡೆಯೋದು ನಮ್ಮ ಬೆಂಗಳೂರಿನ ಒಂದು ಕ್ಷೇತ್ರ ಪುರಾಣದ ಮಹಾತ್ಮೆ. ಈ ಭಸ್ಮಾಸುರ ರಾಕ್ಷಸನ ಸಂಹಾರ ಮಾಡಿದ ಕ್ಷೇತ್ರವಾದಿಂದ ಶ್ರೀಮನ್ ನಾರಾಯಣ ಈ ಭಸ್ಮಾಸುರ ಮೂಲೆಯಲ್ಲಿ ನಾಳೆ ಸಂಜೆ ಅಲ್ಲೇ ಒಂದು ದಿವಸ ಸ್ವಾಮಿ ಅಲ್ಲೇ ನೆಲೆಸಿರುತ್ತಾರೆ. ಎಲ್ಲ ಸಿದ್ಧತೆಗಳ ಪರಿಶೀಲನೆ ಮಾಡಿ ದೇಗುಲಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡರವರು ಮಾತನಾಡಿ, ರಥೋತ್ಸವಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಲಾಗಿದೆ ಎಂದು ತಿಳಿಸಿದರು. 2 ದಿನ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ರಾತ್ರಿಯಿಂದನೇ ಏನು ಜನ ಭಕ್ತಾದಿಗಳೆಲ್ಲ ಬಂದು ಸೇರಿಕೊಂಡು ರಾತ್ರಿಯೆಲ್ಲ ಏನು ಉತ್ಸವಗಳಿರುತ್ತೆ ಅದಕ್ಕೆಲ್ಲ ಬಂದೋಬಸ್ತು ಏನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಮತ್ತು ಇನ್ನೂ ಏನಾದರೂ ಅವಶ್ಯಕತೆ ಇದೆಯಾ ಅಂತ ನೋಡೋಕ್ಕೆ ನಾನೇ ಖುದ್ದಾಗಿ ವಿಸಿಟ್ ಮಾಡಿದ್ದೀನಿ. DYSP ಹಾಗೂ ಇನ್ಸ್ಪೆಕ್ಟ್ರು ಎಲ್ಲ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ರೈತರ ಘಟನೆ ಆಗದೇ ಇರೋಂಗೆ ನೀಟಾಗಿ 2 ದಿನ ಏನು ರಥೋತ್ಸವ ಕಾರ್ಯಕ್ರಮ ಇದೆ ಅದು ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಭಗವಂತಕ್ಕೆ ಸರ್. ಇವಾಗ ಸಾಕಷ್ಟು ಆಲ್ಮೋಸ್ಟ್ ಒಂದು 100 ಜನ ಅಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದೀವಿ. ಎಕ್ಸ್ಟ್ರಾ KSRP ಮತ್ತು DR ಪಾರ್ಟಿ, DSPAT ಪಾರ್ಟಿಗಳನ್ನ ಕೊಟ್ಟಿದ್ದೀವಿ. ಟ್ರಾಫಿಕ್ಕಿಂದನೂ ಮೆನ್ ಕೊಡ್ತಾಯಿದ್ದೀವಿ ಹಾಗೂ ಹೊರಗಡೆಯಿಂದನೂ ಸಿಬ್ಬಂದಿ ಮತ್ತು ಆಫೀಸರ್ಸ್ ಎಲ್ಲರೂ ಬರ್ತಾರೆ. ಕಂಪ್ಲೀಟಾಗಿ ಫುಲ್ ಪ್ರೂಫ್ ಏನಿರುತ್ತೆ ಬಂದೋಬಸ್ತ್ ಮಾಡ್ತೀವಿ. ಬೆಳಿಗ್ಗೆ ಅಷ್ಟರಲ್ಲಿ ಏನು ಇವತ್ತು ರಾತ್ರಿ ಎಲ್ಲ ಈ ಪ್ರಾಂಗಣದಲ್ಲಿ ಕೆಲವೊಂದು ಉತ್ಸವಗಳು ನಡೆಯುತ್ತೆ. ಉತ್ಸವಗಳೆಲ್ಲ ಮುಗಿದ ನಂತರ ಇಲ್ಲೂ ಕ್ಯೂ ಸಿಸ್ಟಮ್ ವ್ಯವಸ್ಥೆ ರೋಪಲ್ಲಿ ಮಾಡಿಕೊಂಡು ಯಾರಿಗೂ ಯಾವುದೇ ತೊಂದರೆ ಆಗದಿರಂಗೆ ನಾವು ಸ್ವಲ್ಪ ಏನು ಒಂದು ಕಡೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ ಸಕಲೇಶ್ಪುರ, ಅರಹಳ್ಳಿ ಕಡೆಯಿಂದ ಬರೋವಂಥವ್ರಿಗೆ ಅಲ್ಲಿ ಏನು ಕಲ್ಯಾಣಿ ಇದೆ, ಕಲ್ಯಾಣಿ ಎಡಭಾಗದಲ್ಲಿ ಏನು ಜಾಗ ಇದೆ ಅಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಸನ ಕಡೆ, ಬೇಲೂರು ಕಡೆ, ಹಳೇಬೀಡು ಕಡೆ ಅಲ್ಲಿಂದ ಎಲ್ಲ ಬರೋವಂಥ ಜನಗಳಿಗೆ ಏನು ನಮ್ಮದು ಮೇನ್ ರೋಡಲ್ಲಿ ಶಾಲಾ ಕಾಲೇಜು ಮತ್ತು ಗ್ರೌಂಡ್ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೂ ಹಳ್ಳಿಯಿಂದ ಬರೋ ಕಡೆನೂ ನಾವು ಏನು ದೇವಸ್ಥಾನದ ಹಿಂಬದಿ ಭಾಗದಲ್ಲಿ ಏನು ರೋಡನ್ನು ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ರೈಟ್ ಸೈಡ್ ಒಂದು ಲೇಔಟ್ ಫಾರ್ಮೇಷನ್ ಇದೆ, ಅಲ್ಲಿಗೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಸೊ 3 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಜನರು ಯಾರ್ಯಾರು ಇಲ್ಲಿಗೆ ಬರ್ತಾರೆ ಅವರೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಮಾಡಿದ್ದೀವಿ ಅಲ್ಲಿ ಹೋಗಿ ವಾಹನಗಳನ್ನು ನಿಲ್ಲಿಸಿ ನಂತರ ಇಲ್ಲಿ ನಡ್ಕೊಂಡು ಬರೋವಂಥದ್ದು ಮಾಡಬೇಕು.
ಮತ್ತು ನಮ್ಮ ಜೊತೆ ಸಹಕರಿಸಬೇಕು ಅಂತ ಮಾಧ್ಯಮ ಮಿತ್ರರ ಮೂಲಕ ಕೇಳ್ತೀನಿ. ರೈತರು ಬೆಳೆದಿರುವ ತೆಂಗು ಬೆಳೆಗೆ ತುಂಬಾ ಕಾಯಿಲೆ ಕಾಡುತ್ತಿದ್ದು ಅದರಿಂದ ರೈತರಿಗೆ ತುಂಬಾ ನಷ್ಟವಾಗುತ್ತದೆ. ಆದ್ದರಿಂದ ಕೃಷಿ ಇಲಾಖೆ ರೈತರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಶೀಘ್ರವಾಗಿ ಮಾಡಿ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚನ್ನರಾಯಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ತಾಲೂಕು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವ ಇಲಾಖೆಗೆ ಹೆಚ್ಚು ಸವಲತ್ತುಗಳು ಹಾಗೂ ಬೇಡಿಕೆಗಳ ಅನುಗುಣವಾಗಿ ಪಟ್ಟಿ ಸಲ್ಲಿಸಿ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಿ ಬಗೆಹರಿಸುವ ಕಡೆ ಗಮನ ಹರಿಸುತ್ತೇವೆ. ಈಗಾಗಲೇ ರಾಗಿ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮುಗಿದಿದ್ದು ನಾವುಗಳು ಸರ್ಕಾರದ ಮಟ್ಟದಲ್ಲಿ ಮತ್ತೆ ಪುನಃ ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿ ಎಂದು ಮನವಿ ಮಾಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ವಿದ್ಯಾಪ್ರಸಾದ್ ಆನೆಕೆರೆ ಮಾತನಾಡಿ, ಆನೆಕೆರೆ ಗ್ರಾಮದ ವ್ಯಕ್ತಿ ಮೀನುಗಾರಿಕೆ ಇಲಾಖೆಯಲ್ಲಿ ಸವಲತ್ತು ಪಡೆಯಲು ಬಿಸಿಎಂ ಪ್ರಮಾಣ ಪತ್ರವನ್ನು ಪಡೆಯದೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ತಪ್ಪು ಎಸಗಿರುತ್ತಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಜೆಬಿ ಮಾರುತಿ, ಇಒ ಸುನಿಲ್ ಕುಮಾರ್, ಪುರಸಭೆ ಅಧ್ಯಕ್ಷ ಸುರೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವಿಶೇಷ ಆಡಳಿತಾಧಿಕಾರಿಗಳು ಬಾಡಿ ಇಲ್ಲದಲ್ಲಿದ್ದಾರೆ. ಮೇಡಮ್ ಅವರು ಪೂರ್ಣ ಜವಾಬ್ದಾರಿಯಲ್ಲಿ ಇದ್ದಾರೆ. ಅವರು ಕೂಡ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ಅವರು ವಿಶೇಷ ನಮ್ಮ ದೇವೇಶ್ವರ ಮೇಡಮ್ಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ. ಪುರಸಭಾ ವ್ಯಾಪ್ತಿನ ಮಾನ್ಯ ಅಧ್ಯಕ್ಷರು, ಪುರಸಭಾ ಮುಖ್ಯಾಧಿಕಾರಿಗಳು ಒಳ್ಳೆ ರೀತಿ ಆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡ್ತೇವೆ. ಇವತ್ತು ಈ ವರ್ಷ ಯಾಕೆಂದರೆ ಕೆಡಿಪಿದು ಕಳಿಸಲ ನಮ್ಮ ವೈಯಕ್ತಿಕ ಸ್ವಲ್ಪ ಡೆವಲಪ್ಮೆಂಟು ಮತ್ತೊಂದು ಸೆಷನ್ 1 ತಿಂಗಳ ಕಾಲ ಇರೋದ್ರಿಂದ ಅದಾಗಿದ್ದರಿಂದ ಬೇರೆ ಇಲ್ಲ. ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮುಗಿದಾಗ ಅದು ಕೂಡ ಗಮನ ಹರಿಸುವಂಥ ಕೆಲಸನ ಮಾಡೋಣ. ಬಹುಶಃ ಇನ್ನು ಮುಂದಿನ 3-4 ತಿಂಗಳಲ್ಲಿ ಇನ್ನೊಂದು ಕೆಡಿಪಿ ಸಭೆನ ನಿಗದಿ ಕೂಡ ಮಾಡ್ತೇವೆ. ಆ ಸಂದರ್ಭವಾಗಿ ಪ್ರೋಗ್ರೆಸ್ಸು ಒಂದು ಆಶಾದಾಯಕವಾಗಿ ಮುಗಿದಿರ್ತಕ್ಕಂಥದ್ದಕ್ಕೆ ಅವಕಾಶ ಆಗಿ ಆ ಲಿಂಕ್ ಡಾಕ್ಯುಮೆಂಟ್ ಪ್ರಕರಣಗಳನ್ನು ಆ್ಯಕ್ಷನ್ ಪ್ಲ್ಯಾನ್ ಅವೆಲ್ಲ ಕೂಡಲೇ ಮಾಡೋಣ. ಈಗಾಗಲೇ ಲಿಂಕ್ ಡಾಕ್ಯುಮೆಂಟ್ 4 ಕೂಡ ನೀಡಿದೆ. ಅದನ್ನು ಬೇಗ ಅಪ್ರೂವ್ ಮಾಡಿಸಿ ಅದಕ್ಕೆ ಪುನರ್ವಸತಿ ಕೆಲಸನ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾಲೂಕಿನ ಹಿತದೃಷ್ಟಿಯಿಂದ ನಮ್ಮ ಸಲಹೆ ಮಾರ್ಗದರ್ಶನದಲ್ಲಿ ಇವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ವಿ. ಕೆಲವೆಲ್ಲೇ ಲೋಪದೋಷಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾನು ಡೈರೆಕ್ಷನ್ ಕೂಡ ನೀಡಿ ಕೆಲವು ನಮ್ಮ ಕೆಡಿಪಿ ಸದಸ್ಯರುಗಳು ಕೂಡ ಕೆಲವು ಸಲಹೆಗಳು ಮಾಡಿದ್ದಾರೆ. ಕೆಲವು ಇಂಥ ಕಡೆ ಸಣ್ಣ ಪುಟ್ಟ ಲೋಪದೋಷಗಳ ಬಗ್ಗೆ ಕೂಡ ಗಮನ ಹರಿಸಿದ್ದಾರೆ. ಆ ಇಲಾಖೆಗಳವರು ಅದರ ಬಗ್ಗೆ ಜವಾಬ್ದಾರಿಯುತವಾಗಿ ಅವ್ರ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. HCR ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಜ್ಞಾನ ಗುರುಕುಲ ಪಿಯು ಕಾಲೇಜ್, ಹೊಳೆ ನರಸೀಪುರ ರಸ್ತೆ, ಹೊಸಕೊಪ್ಪಲು, ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಜ್ಞಾನ ಗುರುಕುಲ ಪಿಯು ಕಾಲೇಜ್ 2022-2023 ಸಾಲಿನ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಾಗಿ ಪ್ರವೇಶಾತಿ ಆರಂಭವಾಗಿದೆ. ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಪಠ್ಯ ಬೋಧನೆಯೊಂದಿಗೆ ನೀಟ್, JEE, CET, KVPY ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಿನನಿತ್ಯ ಪಠ್ಯ ಬೋಧನೆ ಮಾಡಲಾಗುವುದು. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು: ವಿಜ್ಞಾನ ವಿಭಾಗ PCMB, PCMC, ವಾಣಿಜ್ಯ ವಿಭಾಗ CE, BA. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಿಂದೆ ಭೇಟಿ ಕೊಡಿ. ಜ್ಞಾನ ಗುರುಕುಲ PU ಕಾಲೇಜ್, ಹೊಳೆ ನರಸೀಪುರ ರಸ್ತೆ, ಹೊಸಕೊಪ್ಪಲು, ಹಾಸನ. Call 7892980134 or 9986466464. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಆಶೀರ್ವಾದದೊಂದಿಗೆ ಬ್ರಿಟಿಷ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ.
ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಬಿಜೆಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಟಿಪ್ಪು ನಗರದಲ್ಲಿ ಅಕ್ರಮ ಗೋಮಾಂಸ ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸರು ದಾಳಿ ನಡೆಸಿ 11 ಗೋವುಗಳ ರಕ್ಷಣೆ ಮಾಡಿ ಬಾಣಾವರದ ಬಳಿ ಇರುವ ಗೋಶಾಲೆಗೆ ರವಾನಿಸಲಾಗಿದೆ. ಟಿಪ್ಪು ನಗರದ ಟಿಪ್ಪು ಮಸೀದಿ ಬಳಿ ಸ್ಥಳೀಯ ವಾಸಿ ಅನಧಿಕೃತವಾಗಿ ದನಕರುಗಳನ್ನು ಹಿಂಸಾತ್ಮಕವಾಗಿ ಒಂದು ಶೆಡ್ನಲ್ಲಿ ಕೂಡಿ ಹಾಕಿ ಪ್ರತಿದಿನವೂ 1 ಗೋವುಗಳನ್ನು ಹತ್ಯೆ ಮಾಡಿ ಸ್ವಲಾಭಕ್ಕೆ ಮಾಂಸ ಮತ್ತು ಚರ್ಮವನ್ನು ಮಾರಾಟ ಮಾಡುತ್ತಿದ್ದರು ಎಂಬುದರ ಬಗ್ಗೆ ಮಾಹಿತಿ ಆಧರಿಸಿದ ಡಿವೈಎಸ್ಪಿ ಉದಯ್ ಭಾಸ್ಕರ್ ನೇತೃತ್ವದಲ್ಲಿ ಪಂಚನ್ ಮೊಹಲ್ಲಾ ಪೊಲೀಸರು ದಾಳಿ ನಡೆಸಿದರು. ಈ ವೇಳೆ 11 ಗೋವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ 3 ತಿಂಗಳ 3 ಕರುಗಳು ಕೂಡ ಇರುವುದು ಬೆಳಕಿಗೆ ಬಂದಿದೆ. ಎಲ್ಲವನ್ನ ರಕ್ಷಿಸಿ ಬಾಣಾವರ ಗೋಶಾಲೆಗೆ ಆರೈಕೆಗಾಗಿ ಕಳುಹಿಸಲಾಯಿತು. ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಪೊಲೀಸರು ಸೋಮವಾರ ಸಂಜೆ ದಾಳಿ ನಡೆಸಿ ಪಂಚನ್ ಮೊಹಲ್ಲಾ ಪೊಲೀಸ್ ಠಾಣೆ ಆವರಣದಲ್ಲಿ ಇಡಲಾಗಿ ಮಂಗಳವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಆವರಣದಿಂದ ಮಿನಿ ಲಾರಿಯಲ್ಲಿ ತುಂಬಿಕೊಂಡು ಬಾಣಾವರ ಗೋಶಾಲೆಗೆ ಕಳುಹಿಸಲಾಯಿತು. ಕರ್ನಾಟಕ ಪಶು ಹತ್ಯೆ ಮತ್ತು ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. HCN ನ್ಯೂಸ್ ಹಾಸನ್. ಇಂದಿನ ಮಕ್ಕಳಲ್ಲಿ ಬುದ್ಧಿಶಕ್ತಿಯ ಕೊರತೆ ಇಲ್ಲ, ಆದರೆ ಸಂಸ್ಕಾರ ಕೊರತೆಯಿಂದಲೇ ದೇಶದ ಅನಾಹುತಿಗಳಿಗೆ ಕಾರಣವಾಗುವ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಸಂಸ್ಕಾರ ನೀಡಲು ಮುಂದಾಗಬೇಕಿದೆ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ HL ಮಲ್ಲೇಶ್ ಗೌಡ ಹೇಳಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಪೇಟೆ ಗೌರಮ್ಮನವರ ಸ್ವಗೃಹದಲ್ಲಿ ನಡೆದ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯ ಶೈಕ್ಷಣಿಕವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನಲ್ಲಿ ಸಂಸ್ಕಾರವಿಲ್ಲದಿದ್ದರೆ ಆ ವ್ಯಕ್ತಿ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯಾಗಿರುತ್ತಾನೆ ಎಂದ ಅವರು, ಪ್ರೌಢ ಹಂತದ ತನಕ ಪಾಲಕರು ಮಕ್ಕಳಿಗೆ ಮನೆಯಲ್ಲಿಯೇ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಬೇಕಿದೆ ಎಂದು ಹೇಳಿದರು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ, ಜೀವನ ಎಂದರೆ ನಿರಂತರವಾಗಿ ಕಲಿಯುವುದು, ಕಲಿಯುತ್ತಲೇ ಇರುವುದು. ಯಾರು ಕಲಿಯಲಾರರು ಅವರು ಜೀವನದಲ್ಲಿ ಏನನ್ನೂ ಸಾಧಿಸಲಾರರು. ಬದುಕಿನ ಒಳಾರ್ಥವನ್ನು ಗ್ರಹಿಸಿಯೇ ಬದುಕು ನಡೆಸಬೇಕಿದೆ. ಉದ್ಯೋಗಕ್ಕೆ ಶಿಕ್ಷಣ ಅಗತ್ಯ, ಆದರೆ ಬದುಕಿನ ರಥವನ್ನು ಎಳೆಯಲು ಅನುಭವ ಮುಖ್ಯ ಎಂದರು. ಶಾಸಕ ಲಿಂಗೇಶ್ ಮಾತನಾಡಿ, ನಾಗರಿಕತೆ ಬೆಳೆದಂತೆ ಧರ್ಮಾಂಧತೆ ಕೂಡ ಸದೃಢ ಸಮಾಜಕ್ಕೆ ಮಾರ್ಗವಾಗುತ್ತಿರುವುದು ನಿಜಕ್ಕೂ ಶೋಚನೀಯ. ಶರಣರ ವಚನಗಳು, ದಾಸರ ಪದಗಳು ಮತ್ತು ಮಹಾನ್ ಪುರುಷರು ನೀಡಿದ ಸಂದೇಶಗಳಿಂದ ಮಾತ್ರ ಸದೃಢ ಸಮಾಜವನ್ನು ಕಟ್ಟಬಹುದು ಎಂಬ ಪರಿಭಾವನೆ ಎಲ್ಲರಲ್ಲಿ ಬರಬೇಕಿದೆ. ವಿಶೇಷವಾಗಿ ಗುರು ಇಲ್ಲದೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನ್ ಗೌಡ, ಶಿವಗಂಗಾ ಗ್ರಾನೈಟ್ ಮಾಲೀಕ ರಾಜಶೇಖರ್, ಬಿಜೆಪಿ ಮುಖಂಡರಾದ ಕೊರಟಗೆರೆ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದು ಇಲ್ಲೇ ಇದೆ ಎನ್ನುವಂಥದ್ದನ್ನ ಶರಣರು ಸಾರಿ ಸಾರಿ ಹೇಳಿದ್ದಾರೆ. ಅಯ್ಯ ಎಂದಡೆ ನರಕ ಸ್ವರ್ಗ, ಎಲವೋ ಎಂದಡೆ ನರಕ. ಭಾಷೆ, ಸಂಸ್ಕಾರ, ಸಂಸ್ಕೃತಿ ಮತ್ತು ಜೀವನದ ಒಳಗಡೆ ಹೇಗೆ ಬದುಕಬೇಕು ಅನ್ನುವ ರೀತಿ ಮತ್ತು ನೀತಿಗಳು ಅದೇ ಸ್ವರ್ಗದ ಬಾಗಿಲಿದ್ದ ಹಾಗೆ, ಅದೇ ಮೋಕ್ಷದ ಅಂತಿಮ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥ ಅಥವಾ ಮೋಕ್ಷಕ್ಕೆ ಹೋಗುವಂಥ ವಿಧಾನ ಅದು ಇಲ್ಲೇನೆ ಕಲಿಬೇಕು ಅಥವಾ ಮೋಕ್ಷವನ್ನು ಇಲ್ಲೇ ಅನುಭವಿಸಬೇಕು ಅಂತ ಹೇಳಿ. ಬಹುಶಃ ನಮಗೆ ಸಂಸ್ಕಾರದ ಕೊರತೆ ಇದ್ರೆ, ಸಂಸ್ಕಾರವನ್ನು ಇಲ್ಲದೆ ಹೋದ್ರೆ ನಮ್ಮ ಜೀವನ ಅತ್ಯಂತ ದುಃಖಮಯವಾಗಿರುತ್ತೆ ಅನ್ನೋದಕ್ಕೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ದುಃಖವನ್ನು ಅನುಭವಿಸ್ತಾ ಇರುವಂತ ರೀತಿ ನೀತಿಗಳು. ಸಿಂಹಾಸನದಲ್ಲಿ ರಾಜ್ಯಕ್ಕೆ, ದೇಶಕ್ಕೆ ಅಥವಾ ಇನ್ಯಾವುದಕ್ಕಲ್ಲ, ಆಚಾರಕ್ಕ ಅಂತ ಏನು ಅದ್ಭುತವಾದಂತ ಒಂದು ಆಚಾರ ಇದೆ, ಅದಕ್ಕೆ ನೀನು ಅರಸನಾಗಿ ಬದುಕುವಂತ ಮಟ್ಟಕ್ಕೆ ನೀನು ಬೆಳಿ ಅಂತ ಮಗುವಿಗೆ ಬೋಧನೆ ಮಾಡ್ತಾಳೆ. ನೀತಿಗೆ ಪ್ರಭುವಾಗು. ಏನು ಸೂನೆ ಸಿಂಹಾಸನ ಅಂತ ಹೇಳಿ ನಾವು ಕರಿತೀವಿ, ಅದರ ಪಟ್ಟಾಧ್ಯಕ್ಷರು ಅಲ್ಲಮ ಪ್ರಭುಗಳನ್ನು ನೆನಪು ಮಾಡಿಕೊಳ್ತೀವಿ. ಹಾಗೆ ನೀತಿ ಅನ್ನುವಂಥದ್ದೇನು ತತ್ವ ಇದೆ, ಆ ತತ್ವಕ್ಕೆ ನೀನು ಪ್ರಭುವಾಗು. ಮಾತಿನಲ್ಲಿ ಚೂಡಾಮಣಿಯಾಗು. ಎಂಥ ಒಂದು ವಿಶೇಷವಾದಂಥ ಬೋಧನೆಯನ್ನ ತಾಯಿ ಮಗುವಿಗೆ ಮಾಡ್ತಾ ಹೋಗ್ತಾಳೆ.
ಈಗ ಯಾವ ತಾಯಿಯಂದ್ರು ಬೋಧನೆ ಮಾಡ್ತೀರಿ? ಸುಮ್ಮನೆ ನೆನ್ಪು ಮಾಡ್ಕೊಳ್ಳಿ, ನೀವು ಯಾರು ಮಾಡಿದಿರ ಮಕ್ಕಳಿಗೆ? ಅಥವಾ ಇನ್ನು ಮುಂದೆ ಬಂದಂಥವ್ರು ಯಾರು ಮಾಡ್ತಾರ? ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಬೋಧನೆ ಮಾಡಿದ ಮೇಲೆ ಒಂದು ತಿಳ್ಕೊಳ್ಳಿ, ಅತ್ಯಂತ ಮನುಷ್ಯನಿಗೆ ವೈರಿ ಯಾರು ಅಂತಂದ್ರೆ ನಮ್ಮ ಕುಟುಂಬದವರು, ಮಕ್ಕಳು ಅಂತ ತಿಳ್ಕೊಳ್ಳಿ. ಯಾಕೆಂತಂದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಂತ ತೊಂದರೆ ಆಗೋದು ಯಾರಿಂದ ಅಂದ್ರೆ ಅತಿ ಹತ್ತಿರದಲ್ಲಿರುವಂಥವರಿಂದ ಅಂತ ಇದೆ. ಕೊರೋನಾ ಮುಕ್ತ ಭಾರತವಾಗಲಿ ಎಂಬ ಸಂಕಲ್ಪದಿಂದ ಈ ಬಾರಿ ಹೋಮ ಹವನಾದಿಗಳನ್ನು ನಡೆಸಲಾಗಿದೆ ಎಂದು ನುಗ್ಗೇಹಳ್ಳಿ ರಮಾಪುರಿ ಹಿರಿಯಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಗೌಡಿಗೆರೆ ಗ್ರಾಮದಲ್ಲಿ ಏರ್ಪಡಿಸಿದಂತಹ ಶ್ರೀ ಆದಿಶಕ್ತಿ ಹುಲಿಕೆರಮ್ಮ ಜಾತ್ರೋತ್ಸವ ಸಂದರ್ಭದಲ್ಲಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ಜಾತ್ರಾ ಮಹೋತ್ಸವಗಳನ್ನು ನಡೆಸಲು ಆಗಲಿಲ್ಲ. ಆದರೆ ಈ ಬಾರಿ ಕೊರೋನಾ ಸೋಂಕು ನಿರ್ಮೂಲನೆ ಆಗಿರುವ ಸಲುವಾಗಿ ಹುಲಿಕೆರಮ್ಮ 14 ವರ್ಷದ ಜಾತ್ರಾ ಮಹೋತ್ಸವನ ಅದ್ಧೂರಿಯಾಗಿ ನಡೆಸಲಾಗುತ್ತದೆ. ಅದರ ಅನ್ವಯ ಇಂತಹ ಸೋಂಕು ಇಡೀ ಪ್ರಪಂಚದ ನಿರ್ಮೂಲನೆ ಆಗಬೇಕೆಂದು ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೆಯ ವಿದ್ಯಾಬುದ್ಧಿ ನೀಡಲಿ ಎಂದು ಸರಸ್ವತಿ ಹೋಮ, ದುರ್ಗಾ ಹೋಮ, ಮಹಾಧನ್ವಂತರಿ ಹೋಮ, ಆಯುಷ್ಯ ಹೋಮ ಇವುಗಳನ್ನು ಲೋಕ ಕಲ್ಯಾಣಕ್ಕಾಗಿ ನೆರವೇರಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಿಂದ ಮತ್ತು ಪುಣ್ಯಾಸ್ಪತ್ರೆಯಿಂದ ಅನೇಕ ಕಡೆಗಳಲ್ಲಿ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರಗಳನ್ನು ಮಾಡುತ್ತಾ ಬಂದಿದ್ದು, ಇಂದು ಈ ದೇವಾಲಯದಲ್ಲಿ ರಕ್ತದಾನ ಶಿಬಿರವನ್ನು ಮತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆದಿಶಕ್ತಿ ಹುಲಿಕೆರಮ್ಮ ದೇವಾಲಯದ ಧರ್ಮದರ್ಶಿಗಳಾದ ದೊರೆಸ್ವಾಮಿ, ಕರ್ನಾಟಕ ವೀರಸಮರ ಸೇನೆಯ ಜಿಲ್ಲಾಧ್ಯಕ್ಷ ಭರತ್ ಗೌಡ, ತಾಲೂಕು ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ದೇವೇಗೌಡ ಇತರರು ಹಾಜರಿದ್ದರು. ಈಗಾಗಲೇ ಗುರುಗಳು ಜಾತ್ರಾ ಮಹೋತ್ಸವದ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಿದ್ದಾರೆ. 3 ದಿನಗಳ ಕಾಲ 11ರಿಂದ 13ರವರೆಗೆ 14ನೇ ಜಾತ್ರಾ ಮಹೋತ್ಸವವನ್ನು ಏನು ನಮ್ಮ ಆದಿಶಕ್ತಿ ಹುಲಿಕೆರಮ್ಮ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿದೆ, ನಮ್ಮ ಗೌಡಗೆರೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾಯಿಲೆಯಿಂದ ನೋವುಗಳನ್ನು ಹೊಂದಿದ್ದಾರೆ. ಆ ಒಂದು ಕಾರಣಗಳಿಂದ ನಾವು ಹೊರಬಂದಿದ್ದೀವಿ. ಈಗ ದೇವರ ದಯೆಯಿಂದ ನಾವೆಲ್ಲ ಕೊರೋನಾ ಮುಕ್ತರಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಕೊರೋನಾ ಕಾಯಿಲೆ ಮತ್ತೆ ಬರಬಾರದು, 4ನೇ ಅಲೆ ಬರಬಾರದು, ಒಂದೂ ಕೂಡ ಯಾವುದೇ ರೀತಿಯ ತೊಂದರೆಗಳನ್ನು ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಭಕ್ತಿಯಿಂದ ಈ ಜಾತ್ರಾ ಮಹೋತ್ಸವನ ಎಲ್ಲ ಮಾಡ್ತಾ ಇದ್ದೀವಿ. ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವಾದರೂ ಅಂದ್ಕೊಂಡ್ವಿ, ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ನಾವು ಆಸ್ಪತ್ರೆಗಳಲ್ಲಿ ಮಾಡ್ತಿರ್ತೀವಿ, ಹೊರಗಡೆ ಮಾಡ್ತಿರ್ತೀವಿ. ಒಂದು ದೇವಸ್ಥಾನದಲ್ಲಿ ಮಾಡೋದು, ದೈವ ಸನ್ನಿಧಿಯಲ್ಲಿ ಮಾಡೋದು ಒಂದು ಅರ್ಥಪೂರ್ಣವಾಗಿರುತ್ತೆ ಅಂತ ಅನ್ನಿಸಿದಾಗ ನಮ್ಮ ಸಮರ ಸೇನೆಯ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ, ನಮ್ಮ ಈ ದೇವಸ್ಥಾನ ಸಮಿತಿಯ ನಮ್ಮ ದೊರೆಯವರು ಕೂಡ, ಧರ್ಮದರ್ಶಿಗಳು ಕೂಡ ಒಂದು ಈ ಕಾರ್ಯಕ್ರಮ ಮಾಡೋಣ, ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಮಾಡೋಣ ಅಂತ ಅನ್ನಿಸ್ತು. ಅದು ಕೂಡ ನಮ್ಮ ವೈದ್ಯ ಮಿತ್ರರು ಕೂಡ ಎಲ್ಲ ಹೊಸಬರು ಬಂದಿದ್ದಾರೆ, ಎಲ್ಲ ತಜ್ಞ ವೈದ್ಯರಿದ್ದಾರೆ. ಮತ್ತು ಹಾಸನದಿಂದ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಅವರ ಉತ್ತಮವಾದ ಒಂದು ಟೀಮ್ ಕೂಡ ನಮ್ಮ ಈ ದೇವಸ್ಥಾನದ ಸನ್ನಿಧಿಗೆ ಬಂದಿದೆ. ಈ ಒಂದು ಸನ್ನಿಧಿಯಲ್ಲಿ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಯಾಕೆಂತ ಹೇಳಿದ್ರೆ ನಾವು ರಕ್ತದಾನ ಶಿಬಿರವನ್ನು ಮಾಡಿದಾಗ 25-30 ಸಂಜೆ ಹೊತ್ತು ಆಗೋಕ್ಕೆ ಕಷ್ಟ ಆಗ್ತಾಯಿತ್ತು. ಈಗಾಗಲೇ 30 ಜನ ರಕ್ತದಾನವನ್ನು ಮಾಡಿದರೆ ಆ ದೇವಿಯ ಒಂದು ಕೃಪೆ ಅವರಿಗೆ ಒಂದು ಮನಸ್ಸನ್ನು ಕೊಡೋ ರೀತಿ ಒಂದು ನಿಜವಾಗ್ಲೂ ಒಳ್ಳೆಯದು. ಅದೇ ರೀತಿಯಲ್ಲಿ ನಮ್ಮ ಅನೇಕ ತಜ್ಞ ವೈದ್ಯರಿದ್ದಾರೆ, ಮಕ್ಕಳ ವೈದ್ಯರಿದ್ದಾರೆ, ಕಣ್ಣಿನ ವೈದ್ಯರಿದ್ದಾರೆ, ENT ತಜ್ಞರಿದ್ದಾರೆ, ಫಿಸಿಷಿಯನ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಮತ್ತು BP ಶುಗರ್ಗೆ ಸಂಬಂಧಪಟ್ಟಂಗೆ ರಕ್ತ ತಪಾಸಣೆ ಕೂಡ ನಡೀತಾ ಇದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿ 14ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ, ಭಾಳ ಅದ್ಧೂರಿಯಾಗಿ ಈ ಜಾತ್ರಾ ಕಾರ್ಯಕ್ರಮವನ್ನು ಆಚರಣೆಯನ್ನು ಪ್ರತಿ ವರ್ಷವೂ ಕೂಡ ವರ್ಷಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಜರುಗ್ತಾ ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಹರ್ಷ ಮತ್ತು ಎಲ್ಲರಿಗೂ ಕೂಡ ಸಂತೋಷದಾಯಕವಾಗಿರ್ತದೆ. ಮತ್ತು ಈ ವರ್ಷವೂ ಕೂಡ 14 ವರ್ಷಗಳ ಕಾರ್ಯಕ್ರಮ ಇದಾಗಿರ್ತದೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ಹೋಮ, ಹವನ, ಪೂಜೆ ಪುನಸ್ಕಾರಗಳು ನೆರವೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಗಂಗಾ ಪೂಜೆಯೊಂದಿಗೆ ಗಣಪತಿ ಪೂಜೆ ಮತ್ತು ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ ಮತ್ತು ನವದುರ್ಗಿಯ ಕಳಶಾರಾಧನೆ, ಅಮ್ಮನವರಿಗೆ ಮಹಾಕುಂಭಾಭಿಷೇಕ ಇವೆಲ್ಲ ಕಾರ್ಯಕ್ರಮಗಳು ನಡೆದು
ಈಗ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಹೋಮ ಮತ್ತು ಈಗ ಅಂಟಿರ್ತಕ್ಕಂಥ ಈ ಒಂದು ಸಾಂಕ್ರಾಮಿಕ ರೋಗಗಳು ಅಂದರೆ ಏನು ಕರೋನಾ ಎಂಬ ಮಹಾಮಾರಿ ಈಗ ಎಲ್ಲ ಕಡೆ ಶಾಂತವಾಗಿರುವುದರಿಂದ ನಾವು ಮುಂದೆ ಈ ಒಂದು ಕಾಯಿಲೆ ಮತ್ತೊಮ್ಮೆ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ದೇವಿಯನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ಒಂದು ಧನ್ವಂತರಿ ಮಹಾಹೋಮವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವುದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆಯ ಸಮಯ ಆಗಿರೋದರಿಂದ ಆ ಮಕ್ಕಳ ಭವಿಷ್ಯ ಭಾಳ ಉಜ್ವಲವಾಗಿ ಬೆಳೆಯಬೇಕಾಗಿರುವುದರಿಂದ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಸರಸ್ವತಿ ಹೋಮ ಮಂತ್ರ ಬರವಣಿಗೆ ಹೋಮವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡು ಈಗ ಆ ಪೂರ್ಣಾಹುತಿ ಹಂತಕ್ಕೆ ನಾವೆಲ್ಲರೂ ಕೂಡ ನಿನ್ನೆಯಿಂದ ಇಲ್ಲಿವರೆಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಕೊಂಡು ಬಂದಿರ್ತದೆ. ವಿಶ್ವದ ಅತಿದೊಡ್ಡ ಉಚಿತ ಲಸಿಕಾ ಅಭಿಯಾನವನ್ನು ಆರಂಭಿಸಿ ಪ್ರಸ್ತುತದಲ್ಲಿ ಭಾರತದಲ್ಲಿ ಕೊರೋನಾ ನಿರ್ಮೂಲನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2 ಕೋಟಿ ನಿರ್ಮಾಣದ ಬಹುದೊಡ್ಡ ಕನಸನ್ನು ಬಿಜೆಪಿ ಸರ್ಕಾರ ಹೊಂದಿದೆ ಎಂದರು. ಸೂರು ಇಲ್ಲದ ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸುವ ಏಪ್ರಿಲ್ 7ರಿಂದ ಸಾಮಾಜಿಕ ನ್ಯಾಯ ಕೆಲಸವನ್ನು ಬಿಜೆಪಿ ಮಾಡುತ್ತಿದ್ದು, ಈ ಯೋಜನೆಯಡಿ ವಾರ್ಷಿಕ ಶೇಕಡ 6.5 ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರು, ಅರೆಸೇನಾ ಪಡೆಗಳು, ವಿಧವೆಯರು, ಮಾಜಿ ಸೈನಿಕರು, ನಿವೃತ್ತಿ ಯೋಜನೆ ಅಡಿಯಲ್ಲಿ ಇರುವವರು ಸೇರಿದಂತೆ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಜನಗಣತಿಯಿಂದ ಲಭ್ಯವಿರುವ ಮಾಹಿತಿ ಆಧಾರದಲ್ಲಿ ಸೌಲಭ್ಯ ಒದಗಿಸಲು ಮುಂದಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಒಟ್ಟು 122.69 ಲಕ್ಷ ಮನೆಗಳು ಮಂಜೂರಾಗಿದ್ದು 58.01 ಲಕ್ಷ ಮನೆಗಳು ಈಗಾಗಲೇ ಪೂರ್ಣಗೊಂಡಿದೆ. ಇದಕ್ಕಾಗಿ 1.18 ಲಕ್ಷ ಕೋಟಿ ರೂಪಾಯಿಗಳ ಕೇಂದ್ರ ನೆರವು ನೀಡಿದ್ದು, ಹೊಸ ತಂತ್ರಜ್ಞಾನ ಬಳಸಿ ಒಟ್ಟು 16 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ ಎಂದರು. ಏಪ್ರಿಲ್ 6ನೇ ತಾರೀಕಿಗೆ 42 ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಅದರ ಅಂಗವಾಗಿ ಸುಮಾರು 7ನೇ ತಾರೀಕಿಂದ ಹಿಡಿದು 20ನೇ ತಾರೀಕಿನವರೆಗೂ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರತಿ ದಿವಸ ಈ ಒಂದು ಜಿಲ್ಲೆಯ ಸಂಬಂಧಪಟ್ಟಂತೆ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಸಾಧನೆ, ರಾಜ್ಯ ಸರ್ಕಾರದ ಸಾಧನೆಯನ್ನು ಪ್ರತಿನಿತ್ಯ ನಮ್ಮ ವಕ್ತಾರರು ಮತ್ತು ನಮ್ಮೆಲ್ಲ ಸಹೋದ್ಯೋಗಿಗಳು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಾಧನೆಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಇವತ್ತಿನ ನಮ್ಮ ಒಂದು ಇದೆ ಅಂದರೆ ಲಸಿಕೆ ಕಾರ್ಯಕ್ರಮದ್ದು ಇವತ್ತು ಇದಿದೆ. ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಯಶಸ್ವಿಯಾಗಿರ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಜನವರಿ 16ನೇ ತಾರೀಕು 21ರಂದು ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನ ಆರಂಭಿಸಿದಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು, ಸುಮಾರು 135 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಈ ದೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಈ ದೇಶದ ಹಿತಾಸಕ್ತಿಯಿಂದ ತೆಗೆದುಕೊಂಡಂಥ ನಿರ್ಧಾರಗಳು, ಅದರ ಅಂಗವಾಗಿ ಇವತ್ತು ನಮ್ಮ ದೇಶದಲ್ಲಿ ಲಸಿಕೆ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ, ಏನು ವಿರೋಧ ಪಕ್ಷದವರು ಲಸಿಕೆ ಆರಂಭವಾದಾಗ ನಿಷ್ಠೂರಗಳನ್ನು ಮಾಡ್ತಾಯಿದ್ರು, ಮುಂಚೆ ಸಾಲಿನಲ್ಲಿ ಯಾರು ಉಚಿತ ಲಸಿಕೆ ಅಂತಕ್ಕಂಥದ್ದು ಗೊತ್ತಾಯಿತು, ಪ್ರಥಮ ಸ್ಥಾನದಲ್ಲಿ ಅವರಿದ್ದರು, ಪ್ರಥಮ ಲೈನ್ನಲ್ಲಿ. ಅಂಥ ಒಂದು ಇದನ್ನು ಇವತ್ತು ಕೊಟ್ಟಂತಹ ನಮ್ಮ ನೆಚ್ಚಿನ ಮಹಾನ್ ನಾಯಕ, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತು ಏಪ್ರಿಲ್ 10ರವರೆಗೂ ಅಂಕಿಅಂಶಗಳು ಇಡೀ ದೇಶದಲ್ಲಿ ಸುಮಾರು 1,185.71 ಕೋಟಿಗಳು ಗುರಿ ಮುಟ್ಟಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದಾಗಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 10.49 ಕೋಟಿ ನಿನ್ನೆಯವರೆಗೂ ಸಹ ಲಸಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನು ದೇಶದ ಈ ಮಹಾಮಾರಿ 2019ರ ಮಹಾಮಾರಿ ಅಂತಕ್ಕಂಥದ್ದು ಬಂದಿತ್ತು, ಇದಕ್ಕೆ ಮೊದಲು ತೆಗೆದುಕೊಂಡಂಥ ನಿರ್ಧಾರ ಏನಂದರೆ ಉಚಿತ ಲಸಿಕೆ ಕೊಡ್ತಕ್ಕಂಥದ್ದು. ಲಸಿಕೆಯಿಂದ ಈಗ ನಮ್ಮಲ್ಲಿ ಏನು ಆಮ್ಲಜನಕದ ಕೊರತೆ ಇತ್ತು ಅದನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಯಶಸ್ವಿಯಾದಂಥ ದೇಶ ಅಂದರೆ ಅದು ಭಾರತ ದೇಶ. ಅದರಲ್ಲೂ ಆಹಾರ ಕಿಟ್ ಕೊಡುವುದ್ರ ಮುಖಾಂತರ ಆ ಒಂದು ಸಂಕಷ್ಟದಲ್ಲಿ ಇದಾಗಿದ್ದಂಥ ಈ ರೋಗಿಗಳಿಗೆ ಇರ್ಬೋದು, ಎಲ್ಲ ಇವ್ರುಗಳಿಗೂ ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಂಥ ಒಂದು ನಿರ್ಣಯ ಇವತ್ತು ಇಡೀ ದೇಶಕ್ಕೆ ಒಂದು ಲಸಿಕೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ
ಕೊರೋನಾದಲ್ಲಿ ಸಂದರ್ಭದಲ್ಲಿ ಜುಲೈ 8ರಂದು 21 ಯಾವ ಕುಟುಂಬದಲ್ಲಿ ಕೊರೋನಾಕ್ಕೆ ತುತ್ತಾದಂಥವ್ರಿಗೆ ಸುಮಾರು 38,000ಕ್ಕೂ ಹೆಚ್ಚು ಕುಟುಂಬದವರಿಗೆ ತಲಾ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಿರ್ಣಯವನ್ನು ಮಾಡಿದಂತಹ ಏಕೈಕ ವ್ಯಕ್ತಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ. ಹಾಗಾಗಿ ಇವತ್ತು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯ ಮತ್ತು ದೇಶದ ಸಂಬಂಧಪಟ್ಟಂಗೆ ಎಷ್ಟೆಷ್ಟು ಸಂಖ್ಯೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ವಿ. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ಖಜಾಂಚಿಗಳು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಅದೇ ರೀತಿ 18 ವರ್ಷ ಮೇಲ್ಪಟ್ಟು ಮೊದಲನೇ ಡೋಸ್ ಸರಿಸುಮಾರು 13,67,807 ಲಸಿಕೆ, ಹಾಗೆ ಎರಡನೇ ಡೋಸನ್ನು 13,38,129 ಅಷ್ಟು ಜನರು ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಲಸಿಕೆಯನ್ನು ಪಡೆದಿದ್ದಾರೆ. ಹಾಗೆ 12 ವರ್ಷದಿಂದ 14ನೇ ವಯಸ್ಸಿನ ಮಕ್ಕಳಿಗೆ ಇದುವರೆಗೆ 40,870 ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗಿದೆ. ಹಾಗೆ 15ರಿಂದ 17 ವರ್ಷದ ಮಕ್ಕಳಿಗೆ 58,102 ಡೋಸ್ ಲಸಿಕೆ, ಹಾಗೆ 50,890 ಮಕ್ಕಳಿಗೆ ಎರಡನೇ ಡೋಸ್ ಲಸಿಕೆಯನ್ನು ಕೊಡಲಾಗಿದೆ. ಇದುವರೆಗೆ ಮುನ್ನೆಚ್ಚರಿಕೆ ಡೋಸ್ ಅಂತ ಅಂದರೆ ಏನೀಗ 3ನೇ ಡೋಸ್ ಏನು ಇದು ಮಾಡ್ತಾ ಇದ್ದಾರೆ ಅದು ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೂ ಈಗ 3 ತಿಂಗಳಲ್ಲಿ ಸರಿಸುಮಾರು 44,558 ಜನರಿಗೆ ಲಸಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಇಡೀ ದೇಶದಾದ್ಯಂತ ಹಾಗೆ ನಮ್ಮ ಹಾಸನ ಜಿಲ್ಲಾದ್ಯಂತ ಲಸಿಕಾ ಅಭಿಯಾನ ತುಂಬ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಸ್ಪೆಷಲಿ ತುಂಬ ಅಚ್ಚುಕಟ್ಟುವಾಗಿ ನಮ್ಮ ಕಾರ್ಯಕರ್ತರು ಸಹ ಈ ಲಸಿಕಾ ಅಭಿಯಾನದಲ್ಲಿ ಕೈ ಜೋಡಿಸಿ ಲಸಿಕಾ ಅಭಿಯಾನದಲ್ಲಿ ಏನು ಕೆಲಸಗಳನ್ನ ಮಾಡಬೇಕು ಅದೇ ರೀತಿ ಪ್ರತಿ ನಗರದಲ್ಲೂ ಸಹ ವಾರ್ಡ್ ವೈಸ್ ಲಸಿಕಾ ಅಭಿಯಾನಗಳನ್ನ ಕೈಗೊಂಡು. HCR ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. King's Furnishing, modern eye-catching designs in furnishing, Vastu curtains that adorn your drawing homes and bedrooms for privacy, floral designs in furnishing, scalabs that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. City Furniture's comfortable and exclusive sofas for your homes and offices. Furniture that add traditional value to your living. Exquisitely carved by master designers. For all kinds of furniture and furnishings of your choice under one roof, step into City Furniture and King's Furnishings, City Point Complex, BM Road, Hassan. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್, ಹಾಸನ. ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ನಲ್ಲಿ ಹೊಸ ವ್ಯವಸ್ಥಾಪಕರೊಂದಿಗೆ ಪ್ರಾರಂಭವಾಗಿದೆ. ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆಯವರೆಗೆ ತೆರೆದಿರುತ್ತದೆ ಮತ್ತು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಮನ್ವಿ ಬಿರಿಯಾನಿ ಸೆಂಟರ್ ನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಚಿಲ್ಲಿ, ಎಗ್ ಫ್ರೈಡ್ ರೈಸ್, ಕುಷ್ಕಾ ಮೊಟ್ಟೆ ದೊರೆಯುತ್ತದೆ. ಮತ್ತು ಮನ್ವಿ ಚಾಟ್ ಸೆಂಟರ್, ಮನ್ವಿ ಚಾಟ್ ಸೆಂಟರ್ ನಲ್ಲಿ ಗೋಬಿ ಮಂಚೂರಿ, ನೂಡಲ್ಸ್, ಪಾನಿಪುರಿ, ಮಸಾಲಾ ಪುರಿ, ಫ್ರೈಡ್ ರೈಸ್, ಸಮೋಸ ದೊರೆಯುತ್ತದೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸೌಲಭ್ಯ ಕೂಡ ಇದೆ. ಭೇಟಿ ಕೊಡಿ. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್, ಹಾಸನ. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. ಪ್ರಿಯ ಗ್ರಾಹಕರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಕೆನರಾ ಚಿನ್ನದ ಸಾಲ. ಯಾವುದೇ ಅಡಚಣೆಗಳಿಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ಕನಿಷ್ಠ ಬಡ್ಡಿ ದರದೊಂದಿಗೆ ಕೆನರಾ ಚಿನ್ನದ ಸಾಲವನ್ನು ಪಡೆಯಲು ಸುವರ್ಣಾವಕಾಶ. ಕಡಿಮೆ ಹಾಗೂ ಆಕರ್ಷಕ ಬಡ್ಡಿ ದರದೊಂದಿಗೆ ಎಲ್ಲಾ ಚಟುವಟಿಕೆಗಳಿಗೆ ಪ್ರತಿ ವ್ಯಕ್ತಿಗೆ ₹1,05,00,000 ಸಾಲ ಪಡೆಯುವ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಅಥವಾ 1800-425-0018ಗೆ ಕರೆ ಮಾಡಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ 131ನೇ ಜನ್ಮದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಹಾಸನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ನವಭಾರತ ಸೇವಾ ಕನ್ನಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ಅಂಗವಾಗಿ ಹಾಸನ ನಗರದ ವಿದ್ಯಾರ್ಥಿ ನಿಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ವಿದ್ಯಾರ್ಥಿಗಳ ಮೇಲಿರುವ ಸವಾಲುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸ್ವಯಂ ಪ್ರೇರಿತರಾಗಿ ಪ್ರಬಂಧ ಮಂಡನೆ ಮಾಡುವ ಮೂಲಕ ಪ್ರಬಂಧ ಸ್ಪರ್ಧೆಯನ್ನು ಏಪ್ರಿಲ್ 11ರಂದು ಏರ್ಪಡಿಸಲಾಯಿತು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಉತ್ಸುಕರಾಗಿ ಭಾಗಿಯಾಗಿದ್ದರು. ವಿದ್ಯಾರ್ಥಿನಿಯರಿಗೆ ಭಾರತದ ಮಹಿಳಾ ಶಿಕ್ಷಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದಿಂದ ಶಿಕ್ಷಣ ಕ್ರಾಂತಿ ಹಾಗೂ ಇಂದಿನ ಸವಾಲುಗಳು ಎಂಬ ವಿಷಯದ ಬಗ್ಗೆ ಮತ್ತು ಬಾಲಕರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಧುನಿಕ ಸುಧಾರಣೆಗಳು ಹಾಗೂ ವಿದ್ಯಾರ್ಥಿಗಳ ಮುಂದಿರುವ ಸ್ಫೂರ್ತಿ ಮತ್ತು ಸವಾಲುಗಳ ಬಗ್ಗೆ ಪ್ರಬಂಧ ರಚನೆಗೆ ಅವಕಾಶ ನೀಡಲಾಗಿತ್ತು. ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಷಯವಾರು ಪ್ರತ್ಯೇಕವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ನಗದು ಬಹುಮಾನಗಳನ್ನು ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಬಂಧ ಮಂಡನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನವನ್ನು ವಿತರಿಸುವುದಾಗಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಿಳಿಸಿದರು. ಪ್ರಬಂಧ ಸ್ಪರ್ಧೆ ವೇಳೆ ನವಭಾರತ ಸೇವಾ ಕನ್ನಡ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಪ್ರಕಾಶ್ ಕುಮಾರ್, ಉಪಾಧ್ಯಕ್ಷ ಕುಮಾರ್ ಗೌರವ ಹೆತ್ತೂರು, ಖಜಾಂಚಿ ರಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ತೆ. ಸಮಾಜ ಕಲ್ಯಾಣ ಇಲಾಖೆ ಹಾಸನ ಮತ್ತು ನಮ್ಮ ನವಭಾರತ ಸೇವಾ ಕನ್ನಡಿ ಚಾರಿಟಬಲ್ ಟ್ರಸ್ಟ್ ಹಾಸನ ವತಿಯಿಂದ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಹಾಸನ ನಗರದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯದಲ್ಲಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯದಲ್ಲಿ ಪ್ರಮುಖವಾಗಿ 2 ಪ್ರಬಂಧ ಸ್ಪರ್ಧೆಗಳನ್ನು ಇವತ್ತು ಏರ್ಪಡಿಸಿದ್ದೇವೆ. ಎರಡೂ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿನಿಯರಿಗೆ ಭಾರತದ ಮಹಿಳಾ ಶಿಕ್ಷಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದಿಂದಾದ ಶಿಕ್ಷಣ ಕ್ರಾಂತಿ ಹಾಗೂ ಇಂದಿನ ಸವಾಲುಗಳು ಅಂತಕ್ಕಂಥ ವಿಚಾರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿನಿಯರಿಗಿರ್ಬೋದು ಈ ಒಂದು ಮಹಿಳಾ ಲೋಕಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಿಚಾರನ ಇವತ್ತು ಮುಂದಿಟ್ಟು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಧುನಿಕ ಭಾರತದ ಸುಧಾರಣೆಗಳು ಹಾಗೂ ವಿದ್ಯಾರ್ಥಿಗಳ ಮುಂದಿರುವ ಸ್ಫೂರ್ತಿ ಮತ್ತು ಸವಾಲುಗಳು ಅಂತಕ್ಕಂಥ ಪ್ರಬಂಧ ಸ್ಪರ್ಧೆಯನ್ನು ಈಗಾಗಲೇ ನೀಡಿದ್ದೇವೆ. ಈ ಏಪ್ರಿಲ್ 14 ಈ ಒಂದು ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಏರ್ಪಡಿಸಿರ್ತಕ್ಕಂಥ ಈ ಒಂದು ಜನ್ಮದಿನಾಚರಣೆ ಕಾರ್ಯಪ್ರಯುಕ್ತ ನಮ್ಮ ಟ್ರಸ್ಟ್ ವತಿಯಿಂದ ಈ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಮತ್ತು ಇತರೆ ಸಹಕಾರಗಳನ್ನು ನಮ್ಮ ಸರ್ಕಾರಿ ನೌಕರು ಮತ್ತು ಅಧಿಕಾರಿಗಳ ಒಂದು ಸಹಭಾಗಿತ್ವದಲ್ಲೂ ಕೂಡ ಇದನ್ನು ಈಡೇರಿಸಿಕೊಂಡು ಸರ್ವತೋನ್ಮುಖವಾಗಿ ಈ ಹಾಸ್ಟೆಲ್ಗಳ ಒಂದು ಸಮನ್ವಯದಲ್ಲಿ ನಾವು ಈ ಒಂದು ಅಭಿವೃದ್ಧಿನ ಸಾಧಿಸಬೇಕು ಅಂತ ಹೇಳಿ ನಾವು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಯಾದಂಥ ಸಹಾಯಕ ನಿರ್ದೇಶಕರಾದಂಥ ಸತೀಶ್ ರವರ ಒಂದು ಸಹಕಾರದಲ್ಲಿ ನಮ್ಮೊಂದಿಗೆ ಈ ಒಂದು ಮೇಲ್ವಿಚಾರಕರಾದಂಥ ಒಂದು ದೇವೇಗೌಡರ ಒಂದು ಸಹಕಾರದಲ್ಲಿ ಮತ್ತು ನಮ್ಮೊಂದಿಗೆ ನಮ್ಮ ಟ್ರಸ್ಟ್ನ ಕುಮಾರ್ ಗೌರವ್ ಉಪಾಧ್ಯಕ್ಷರ ಸಹಕಾರದಲ್ಲಿ ಮತ್ತು ಖಜಾಂಚಿಗಳಾದ ರಂಗಸ್ವಾಮಿಯವರ ಸಹಕಾರದಲ್ಲಿ ಮತ್ತೆಲ್ಲ ಒಂದು ಸಮಾಜಮುಖಿ ಇರತಕ್ಕಂಥ ಸ್ನೇಹಿತರ ಸಹಕಾರದಲ್ಲಿ ಈ ಪ್ರಬಂಧ ಸ್ಪರ್ಧೆಯನ್ನು ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಈ ದಿನ ನಮ್ಮ ಸಮಾಜ ಕಲ್ಯಾಣ ಇಲಾಖಾ ಹಾಸ್ಟೆಲ್ ಆದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ವೃತ್ತಿಪರ ಇಲ್ಲಿ ನವಭಾರತ ಸೇವಾ ಕನ್ನಡ ಚಾರಿಟಬಲ್ ಟ್ರಸ್ಟ್ನವರು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಭಾರತ ಮಹಿಳಾ ಶಿಕ್ಷಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದಿಂದಾದ ಶಿಕ್ಷಣ ಕ್ರಾಂತಿ ಹಾಗೂ ಇಂದಿನ ಸವಾಲುಗಳು ಈ ವಿಷಯದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದರು. ನಮ್ಮ ವಿದ್ಯಾರ್ಥಿನಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ನಮ್ಮ ಹಾಸ್ಟೆಲ್ಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಕೊಡುವಂತಹ ಸಂಗತಿಯಾಗಿದ್ದು ನಮ್ಮ ವಿದ್ಯಾರ್ಥಿ ನಿಲಯದ ಪರವಾಗಿ ಚಾರಿಟಬಲ್ ಟ್ರಸ್ಟ್ನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮೈಸೂರು ರಂಗಾಯಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಏಪ್ರಿಲ್ 30ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಾಕ್ಟರ್ SL ಭೈರಪ್ಪ ಅವರ ಮೇರುಕೃತಿ ಪರ್ವನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಮೈಸೂರು ರಂಗಾಯಣ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾರಂಗ ಪ್ರಯೋಗ ಪರ್ವ ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಷ್ಟ್ರದ 5 ಪ್ರಮುಖ ಸ್ಥಳಗಳಲ್ಲಿ ಪ್ರದರ್ಶನಗೊಳ್ಳಬೇಕೆಂಬ ಯೋಜನೆಯನ್ನು ರಂಗಾಯಣ ರೂಪಿಸಿದೆ. ಬೆಂಗಳೂರಿನಿಂದ ಆರಂಭಗೊಂಡಿದ್ದು ಏಪ್ರಿಲ್ 30ರಂದು ಹಾಸನದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದರು. ಒಟ್ಟು 7.5 ತಾಸು ನಾಟಕ ಪ್ರದರ್ಶನವಿದ್ದು ನಾಟಕದ ಮಧ್ಯೆ ಊಟಕ್ಕೆ 30 ನಿಮಿಷಗಳ ವಿರಾಮ, ಇನ್ನುಳಿದಂತೆ ತಲಾ 10 ನಿಮಿಷಗಳ 3 ಚಹಾ ವಿರಾಮವಿರುತ್ತದೆ.
ರಂಗಪ್ರಯೋಗದ ಖರ್ಚು ವೆಚ್ಚ ದೊಡ್ಡ ಪ್ರಮಾಣದಲ್ಲಿರುವುದು ಮತ್ತು ದೀರ್ಘ ಪ್ರದರ್ಶನದ ಶ್ರಮವನ್ನು ಪರಿಗಣಿಸಿ ₹200 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಟಿಕೆಟ್ಗಳು ಲಭ್ಯವಿದೆ. ಅಲ್ಲದೆ ರಂಗಾಯಣದ ವೆಬ್ಸೈಟ್ www.rangayana.org ನಲ್ಲಿ ಆನ್ಲೈನ್ ಮೂಲಕ ಪಡೆಯಬಹುದು ಎಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಸುದರ್ಶನ್ ಮಾತನಾಡಿ, ಕಲಾಭವನದಲ್ಲಿ ₹43 ಲಕ್ಷ ವೆಚ್ಚದಲ್ಲಿ ಧ್ವನಿ ಮತ್ತು ಬೆಳಕು ಕಾಮಗಾರಿ ಸಂಪೂರ್ಣ ಮುಗಿದಿದ್ದು ರಂಗ ಪ್ರದರ್ಶನಕ್ಕೆ ಕಲಾಭವನ ಸಜ್ಜಾಗಿದೆ. ಒಟ್ಟು 950 ಆಸನಗಳಿದ್ದು ನಾಟಕಕ್ಕಾಗಿ 800 ಟಿಕೆಟ್ ಸಿದ್ಧಪಡಿಸಲಾಗಿದೆ. ಟಿಕೆಟ್ನಲ್ಲಿ ಆಸನದ ಸಂಖ್ಯೆಯನ್ನು ನಮೂದಿಸಿರುವುದಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎ ಕೃಷ್ಣೇಗೌಡ, ರಂಗಕರ್ಮಿ ಪೂಜಾ ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಪರ್ವ ನಾಟಕವನ್ನು ಮಾಡಲಿಕ್ಕೆ, ನಾವು ಪ್ರದರ್ಶನವನ್ನು ಯೋಜನೆ ಮಾಡಲಿಕ್ಕೆ ಬಹಳ ಮುಖ್ಯ ಕಾರಣ ಹೊಂದಿದೆ. ಇಡೀ ವಿಶ್ವದ ಗಮನ ಸೆಳೆದಿರುವ, ಕಾದಂಬರಿಕಾರರಲ್ಲಿ ವಿಶ್ವ ಮಾನ್ಯತೆ ಪಡೆದಿರುವಂಥ ಪದ್ಮಶ್ರೀ ಡಾಕ್ಟರ್ SL ಭೈರಪ್ಪನವರು ಹಾಸನ ಜಿಲ್ಲೆಯವರು. ಹಾಗಾಗಿ ಇಲ್ಲಿ ಅವರ ಒಂದು ಮಹಾ ಕಾದಂಬರಿಯ ಪರ್ವ ನಾಟಕ ಮಾಡಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಅಷ್ಟೇ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಇಲ್ಲಿಯ ಪ್ರದರ್ಶನಕ್ಕೆ ಸಾಕಷ್ಟು ಜನ, ಅಂದರೆ ಫುಲ್ ಹೌಸ್ನಲ್ಲಿ ಜನ ಬರಬೇಕು ಅಂತ ಹೇಳುವ ಬಯಕೆಯಲ್ಲಿ ಬಂದಿದ್ದೇವೆ. ಅದಕ್ಕಾಗಿ ಕಳೆದ ಸುಮಾರು 20 ದಿನಗಳಿಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆ ಬಗ್ಗೆ ಚಿಂತನೆ ಮಾಡಿ ಅವಿರತವಾಗಿ ಅದರ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ನೌಕರ ಸಂಘದ ಅಧ್ಯಕ್ಷರು ಕೂಡ ಈ ನಿಟ್ಟಿನಲ್ಲಿ ಗಂಭೀರವಾಗಿ ತೊಡಗಿಕೊಂಡಿದ್ದಾರೆ. ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಈ 3 ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ. ಸ್ನೇಹಿತರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಶೃಂಗ ರಾಷ್ಟ್ರಗಳ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. 2 ವರ್ಷದ ಹಿಂದೆ 2020ರಲ್ಲಿ. ಆ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡಿರೋದು, ಭಾರತೀಯ ಸಂಸ್ಕೃತಿಯನ್ನು ಶೃಂಗ ರಾಷ್ಟ್ರಗಳಿಗೆ ಪರಿಚಯ ಮಾಡಿಕೊಡೋದು ನನ್ನ ಮುಖ್ಯ ಉದ್ದೇಶ ಅಂತ ಅವರು ಹೇಳಿದರು. ಅದರ ಪ್ರಕಾರವಾಗಿ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಾಹಿತ್ಯಗಳನ್ನು ಪರಿಚಯ ಅನುವಾದ ಮಾಡೋದು ಅವರ ಒಂದು ಉದ್ದೇಶ ಆಗಿತ್ತು. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅವರು ಕೊಟ್ಟ ಸಲಹೆಯಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಅಧ್ಯಕ್ಷತೆಯಲ್ಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪರ್ವ ಕಾದಂಬರಿಯನ್ನು ಆಯ್ಕೆ ಮಾಡುತ್ತೆ. ಸುಮಾರು 43 ವರ್ಷಗಳ ಹಿಂದೆ ಬರೆದ ಈ ಕಾದಂಬರಿಯನ್ನು ಆಯ್ಕೆ ಮಾಡುತ್ತೆ. ಅದು 2 ಕಾರಣಕ್ಕಾಗಿಯೂ ಆ ಪರ್ವ ಕಾದಂಬರಿ ಆಯ್ಕೆ ಆಗುತ್ತೆ. ಒಂದು, ಮಹಾಭಾರತದ ಕಥೆಯನ್ನು ಒಳಗೊಂಡಿರುವ ಒಂದು ಕಾದಂಬರಿ, ಮತ್ತು ಬಹಳ ಪ್ರಗತಿಪರ ಚಿಂತನೆಯುಳ್ಳ ಕಾದಂಬರಿ ಅಂತ ಹೇಳುವ 2 ಕಾರಣಗಳಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೋದಿಯವರ ಸಲಹೆಯಂತೆ ಈ ಕಾದಂಬರಿಯನ್ನು ಆಯ್ಕೆ ಮಾಡುತ್ತೆ. ಈ ಕಾದಂಬರಿಯನ್ನು ಆಯ್ಕೆ ಮಾಡಿ ಈಗಾಗಲೇ ಅದು ರಷ್ಯನ್ ಮತ್ತು ಮ್ಯಾಂಡ್ರಿನ್, ಚೈನಾ ಲ್ಯಾಂಗ್ವೇಜಲ್ಲಿ ಅನುವಾದಗೊಂಡು ಅದು ಮೈಸೂರಿನಲ್ಲಿ ಬಿಡುಗಡೆಯಾಗಿದೆ. ಅಲ್ಲಿ ಬೇರೆ ಬೇರೆ ಡೆಲ್ಲಿಯಲ್ಲಿ ಬಿಡುಗಡೆ ಆಗಿದೆ. ಅದನ್ನು ನಾವು ತಂದು ಮೈಸೂರಿನಲ್ಲಿ ಈ ಪರ್ವದ ನಾಟಕದ ಹೊತ್ತಿಗೆ ಬಿಡುಗಡೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡ ಕಾಯಕ ವರ್ಷವು ಬಂತು. ಕನ್ನಡ ಕಾಯಕ ವರ್ಷದಲ್ಲಿ ಕೋವಿಡ್ ಬಂದಾಗ ಸ್ವಲ್ಪ ಸಂಕಷ್ಟದಲ್ಲಿ ಇದ್ವಿ ಎಲ್ಲರೂ, ಇಡೀ ಜಗತ್ತೇ ಇತ್ತು, ನೀವು ಇದ್ದಿರಿ. ನಾವು ಮೈಸೂರು ರಂಗಾಯಣ ಆ ಕೋವಿಡ್ ಸಂದರ್ಭವನ್ನು ಸದುಪಯೋಗಪಡಿಸ್ಕೊಳ್ಳೋ ದೃಷ್ಟಿಯಿಂದ ಈ ಪರ್ವ ಕಾದಂಬರಿಯನ್ನು ರಂಗಪ್ರಯೋಗ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಅದು 600 ಪುಟಗಳ ದೊಡ್ಡ ಕಾದಂಬರಿ ಅದು ಆಗಿದೆ. ಇನ್ನೊಂದು 2-3 ದಿವಸಗಳಲ್ಲಿ ಅದು ಆಗಿ ಮೊದಲನೇ ಒಂದು ನಾವು ಪ್ರಯೋಗವನ್ನು 20ನೇ ತಾರೀಕಿಗೆ ಬಹುಶಃ ಇಟ್ಕೊಂಡಿದ್ದೇವೆ. ರಸ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಕ್ರೀಟೀಕರಣ ಮೊನ್ನೆ ಶುಕ್ರವಾರಕ್ಕೆ ಸಂಪೂರ್ಣವಾಗಿ ಕಾಂಕ್ರೀಟ್ ಸ್ಲ್ಯಾಬನ್ನು ಹಾಕಿ ಮುಗಿಸಿದ್ದಾರೆ. ಅಲ್ಲಿ ಅದು 20 ದಿನಗಳ ಕ್ಯೂರಿಂಗ್ ಬೇಕು ಅಂತ ಹೇಳ್ತಾರೆ ಅವರು, ವಾಹನಗಳು ತಿರುಗಾಡಲಿಕ್ಕೆ. 28ನೇ ತಾರೀಕಿಗೆ ನಮಗೆ ಅದು ಆ 20 ದಿನದ ಅವಧಿ ಅವ್ರದ್ದು ಮುಗೀತದೆ. ಸೊ ಜನಗಳ ತಿರುಗಾಡಲಿಕ್ಕೆ ಈಗಾಗಲೇ ಬಿಟ್ಟಿದ್ದಾರೆ, ಜನಗಳು ಅದರ ಮೇಲೆ ಓಡಾಡ್ತಿದ್ದಾರೆ, ಸಮಸ್ಯೆ ಏನಾಗಲಿಲ್ಲ. ವಾಹನಗಳ ತಿರುಗಾಟಕ್ಕೆ 28ನೇ ತಾರೀಕಿಗೆ ಲಭ್ಯ ಆಗೋದ್ರಿಂದ ಸೊ ಆನಂತರದಲ್ಲಿ ನಮ್ಮ ಕಲಾಭವನದ ಒಳಗಡೆ ವಾಹನಗಳು ಬರಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗೋದಿಲ್ಲ, ನೇರವಾಗಿ ಒಳಗಡೆ ಬರ್ಬೋದಾಗಿರುತ್ತೆ. ಸರ್, ಈಗಾಗಲೇ ಸುಮಾರು ಒಂದು 350ರಿಂದ 400 ಜನ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಬಂದ ಸಂದರ್ಭದಲ್ಲಿಯೇ ಕೇಳಿದ್ದಾರೆ. ಬಟ್ ಈಗ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಮಾಡಿದ ಹಾಗೆ 2 ದಿನಗಳ ಅವಧಿಯಲ್ಲಿ ನಾಟಕವನ್ನು ಮಾಡೋದು, ಅಂದರೆ 2 ದಿನಗಳು 2 ಶೋ ನಡೆಸೋದು ಅಂತ ಹೇಳ್ಬಿಟ್ಟು ಈ ಹಿಂದೆ ಚರ್ಚಿತವಾಗಿತ್ತು.
ಆದರೆ ಈಗ ತಿರುಗಾಟದ ಕಾರಣಕ್ಕಾಗಿ ಮತ್ತು ನಡುವೆ ರಂಗಮಂದಿರಗಳ ಲಭ್ಯತೆಯನ್ನು ಕೂಡ ತೆಗೆದುಕೊಂಡು ರಂಗಾಯಣದ ಒಂದು ನಿರ್ದೇಶಕರು ಮತ್ತು ಅಲ್ಲಿಯ ಆಡಳಿತಾಧಿಕಾರಿಗಳು ಒಂದು ಸೂತ್ರವನ್ನು ಪೂರ್ಣಿಸ್ಕೊಂಡಿದ್ದಾರೆ. ಈಗ ಹಾಸನದಲ್ಲಿ ಒಂದು ಶೋ, ಆನಂತರದಲ್ಲಿ ಚಿಕ್ಕಮಗಳೂರು, ಆನಂತರದಲ್ಲಿ ಉಡುಪಿ, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ದಾರಿಯಲ್ಲಿ ಆ ತಿರುಗಾಟ ಮುಂದುವರಿತದೆ. ಆ ಒಂದು ಕಾರಣಕ್ಕಾಗಿ 30ನೇ ತಾರೀಕು ಶನಿವಾರ ಇಲ್ಲಿ ಹಾಸನದಲ್ಲಿ ಪ್ರಯೋಗವನ್ನು ನಡೆಸಲಾಗ್ತಾ ಇದೆ. HCR ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು AZ ಸಿಂಟ್ ಜಾನ್ ಆಸ್ಪತ್ರೆ, ಬೆಲ್ಜಿಯಂ ದೇಶ, ಯುರೋಪ್ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನ ನೂತನವಾಗಿ ಪ್ರಾರಂಭಿಸಿದ್ದಾರೆ. ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಪ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪ್ಯಾಂಡಿಸೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲ ತರಹದ ಜಠರ, ಕರುಳಿನ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವೀರೇಂದ್ರ ಜಿಡಿ ಇವರು ಬೆನ್ನುಮೂಳೆ, ಮೆದುಳಿನ ಕ್ಯಾನ್ಸರ್ ಗಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್ ಇನ್ನು ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಮಧುಸೂದನ್ HC ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಯತೀಶ್ ಶ್ರೀನಿವಾಸ್ ಯೂರೋಲಾಜಿಸ್ಟ್. ಇವರು ಕಿಡ್ನಿ ಸ್ಟೋನ್, ಉರಿ ಮೂತ್ರ, ಪ್ರಾಸ್ಟೇಟ್ ಸಮಸ್ಯೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಇದೀಗ ಹಾಸನ ಜಿಲ್ಲೆಯ ಜನತೆಗೆ ಪ್ರಪ್ರಥಮ ಬಾರಿಗೆ ಮಂಗಳ ಆಟ್ರಿಯಂ ಹೃದಯ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿದೆ. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಇದೀಗ ಇವರು ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗೆ ಸಂಬಂಧಿಸಿದಂತೆ ಎಲ್ಲ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಲ್ಯಾಬ್, ಕಾರ್ಡಿಯಾಕ್, ICU, ಇಕೋ, ಕಾರ್ಡಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ECG, TMT, ಹೋಲ್ಟರ್, ಮಾನಿಟರಿಂಗ್, ಪೇಸ್ ಮೇಕರ್, ಇಂಪ್ಲಾಂಟೇಶನ್, 24/7 ಎಮರ್ಜೆನ್ಸಿ ಸರ್ವಿಸಸ್ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮಲ್ಲಿರುವ ಉತ್ತಮ ದರ್ಜೆಯ ಅನುಕೂಲಗಳು: ನುರಿತ ತಜ್ಞ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, TMT ಮತ್ತು ಎಕೋ ಪರೀಕ್ಷೆ, NTCV ಪೀಡಿಯಾಟ್ರಿಕ್, ICU ಮೇಲ್ ಅಂಡ್ ಫಿಮೇಲ್, ಹೊಸ ಮಾದರಿಯ ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಹೊಸ ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್, ICU. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಂಡೋಸ್ಕೋಪಿ ಹಾಗೂ ಎಲ್ಲ ಇನ್ಶೂರೆನ್ಸ್ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಶ್ರೀಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172 267 ಮತ್ತು 261891. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದಲ್ಲಿ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ, ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ, ರುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳು ದೊರೆಯುತ್ತವೆ. ಚಿಕನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಚಿಕನ್ 65, ಮಟನ್ ಫ್ರೈ, ಬಿರಿಯಾನಿ, ಮಟನ್ ಚಾಪ್ಸ್,
ಫ್ರೈ, ಮಟನ್ ಫ್ರೈ, ಫಿಶ್ ಕಬಾಬ್ ಹಾಗೂ ವೆಜ್ ಫ್ರೈಡ್ ರೈಸ್, ರೋಟಿ ದಾಲ್ ಫ್ರೈ ದೊರೆಯುತ್ತದೆ. ರುಚಿಯಾದ ಶುಚಿಯಾದ ವೆಜ್ ನಾನ್ ವೆಜ್ ಭೋಜನಕ್ಕೆ ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್, ಸುಭಾಷ್ ಸ್ಕ್ವೈರ್, ಹಾಸನ್. ಮೊಬೈಲ್ ನಂಬರ್ 9845092237. ಹೋಟೆಲ್ ನ್ಯೂ ಸ್ಟಾರ್, ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 13ರಂದು ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವ. ಧರ್ಮ ವಿವಾದದ ಮಧ್ಯೆ ಕುರಾನ್ ಪಠಣೆಯ ಸಮಸ್ಯೆ. ವಿಜೃಂಭಣೆಯ ಶ್ರೀ ಚೆನ್ನಕೇಶವ ಜಾತ್ರಾ ಮಹೋತ್ಸವಕ್ಕೆ ಹಲವು ವಿಘ್ನಗಳು. ಹಾಸನದ ಟಿಪ್ಪು ನಗರದಲ್ಲಿ ಅಕ್ರಮ ಗೋಮಾಂಸ ಮಾರಾಟ, ಅಂಗಡಿ ಮೇಲೆ ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸರ ದಾಳಿ. ಗೋವುಗಳ ರಕ್ಷಣೆ ಮಾಡಿ ಗೋಶಾಲೆಗೆ ರವಾನೆ. ಹೇಮಗಂಗೋತ್ರಿ ಕ್ಯಾಂಪಸ್ ಆವರಣದ ಪಕ್ಕದಲ್ಲಿ ಲಾರಿ ಟ್ರಕ್ ಟರ್ಮಿನಲ್ ನಿರ್ಮಾಣ. ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತೊಂದರೆ. ಸ್ಥಳಾಂತರಕ್ಕೆ ವಿದ್ಯಾರ್ಥಿಗಳು ಮತ್ತು ಕೆಂಚಟಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.